ಎಲ್ರಿಗೂ ಹಾಯ್. ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ವಿನೂತನ ಪ್ರಯತ್ನವನ್ನು ಶುರು ಮಾಡ್ತಾ ಇದ್ದೀವಿ. ದಟ್ ಈಸ್ ಸೈನ್ಸ್ ಕ್ವಶನ್ಸ್ ಅನ್ನು ನಾವು ಸ್ವಲ್ಪ ಅನಲೈಸ್ ಮಾಡುವಂಥ ಪ್ರಯತ್ನ ಮಾಡೋಣ. ನಾನಿಲ್ಲಿ ತೆಗೆದುಕೊಂಡಿದ್ದು ಟಾಪ್ 100 ಕ್ವಶನ್ಸ್ ಅಂತ ತೆಗೆದುಕೊಂಡಿದ್ದೀನಿ. ಈ ಕ್ವಶನ್ಸು ಸ್ಪೆಷಲ್ ಆಗಿ HSTR, GPSTR, PSTR, TET, CTET ಇಂಥ ಪರ್ಟಿಕ್ಯುಲರ್ ಆಗಿರುವಂಥ ಈ ಸೈನ್ಸ್ ಮೆಥಡಾಲಜಿ ಇರುವಂಥ ಕ್ವಶನ್ಸ್ ಅನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಆ ಎಕ್ಸಾಮ್ಗಳಿಗೆ ಇವು ಬಹಳ ಉಪಯುಕ್ತವಾಗಿರುವಂಥ ಕ್ವಶನ್ಸು. ಜೊತೆಗೆ ಅಷ್ಟೇ ಅಲ್ಲದೆ ವಿವಿಧ ಯಾವುದೇ ರೀತಿಯಾಗಿರುವಂಥ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಕ್ಕೆ ಹೋದ್ರು ಸಹಿತ ಎಲ್ಲಾ ರೀತಿಯ ಎಕ್ಸಾಮ್ದಲ್ಲಿ ಸೇಮ್ ಪ್ಯಾಟರ್ನ್ ಕ್ವಶನ್ಸ್ ಫಾಲೋ ಅಪ್ ಆಗ್ತಿರ್ತವೆ. ಹೀಗಾಗಿ ನೀವು ಯಾವುದೇ ರೀತಿಯ ಎಕ್ಸಾಮ್ ಬರೆದ್ರು ಸಹಿತ ಈ ಜನರಲ್ ಸೈನ್ಸ್ ಕ್ವಶನ್ಸ್ ಮೇಲೆ ಅಥವಾ ಸ್ಪೆಸಿಫಿಕ್ ಸೈನ್ಸ್ ಕ್ವಶನ್ ಮೇಲೆ ನಿಮಗೆ ಕ್ವಶನ್ಸ್ ಬರುವಂಥ ಸಾಧ್ಯತೆ ಇರ್ತದೆ. ನಾನಿಲ್ಲಿ ತೆಗೆದುಕೊಂಡಿದ್ದೇನು ಅಂತಂದ್ರೆ ಈಗಾಗಲೇ ಎಕ್ಸಾಮ್ದಲ್ಲಿ ಕೇಳಿರುವಂಥ ಕ್ವಶನ್ಸ್ ಅನ್ನೇ ಒಂದು 30 ಕ್ವಶನ್ಸ್ ಅನ್ನು ಇವತ್ತು ನಾವು ಡೀಲ್ ಮಾಡುವಂಥ ಪ್ರಯತ್ನ ಮಾಡೋಣ. ನಾನು ಟಾಪಿಕ್ ಶುರು ಮಾಡಿದ ಮಾತ್ರ ಟಾಪ್ 100 ಕ್ವಶನ್ಸ್ ಅಂತ ಮುಂಬರುವ ದಿನಗಳಲ್ಲಿ ಮತ್ತೆ ಪಾರ್ಟ್ 2 ಪಾರ್ಟ್ 3 ವಿಡಿಯೋಗಳನ್ನು ನಿಮಗೆ ಬಿಡ್ತಾ ಹೋಗ್ತಿರ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಟಾಪ್ 100 ಜನರಲ್ ಸೈನ್ಸ್ ಕ್ವಶನ್ ಸೀರೀಸ್ ಅಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಕ್ವಶನ್ಸ್ ಅನ್ನು ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಎಲ್ಲಾ ರೀತಿಯಿಂದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಪಾರ್ಟೆಂಟ್, ಜೊತೆಗೆ ಸ್ವಲ್ಪ ಈ ಟೀಚಿಂಗ್ ಮೆಥಡಾಲಜಿಗೆ ಸಂಬಂಧಪಟ್ಟಾಗ ಎಕ್ಸಾಮ್ಗಳಿಗೆ ಸ್ವಲ್ಪ ಉಪಯುಕ್ತವಾಗಿರುವಂತ ಕ್ವಶನ್ಸ್ ನೋಡೋಣ. ಕ್ವಶನ್ ನಂಬರ್ 1 ಈ ರೀತಿ ಇದೆ. ಟ್ರಾನ್ಸ್ ಎಸ್ಟರಿಫಿಕೇಶನ್ ಮೇಲೆ ಒಂದು ಕ್ವಶನ್ ರೈಸ್ ಆಗಿದೆ. ದಟ್ ಈಸ್ ಕ್ವಶನ್ ಏನಿದೆ ಅಂದ್ರೆ ಸಸ್ಯ ಬೀಜಗಳಿಂದ ಪಡೆದ ಕಚ್ಚಾ ಎಣ್ಣೆಯನ್ನು ಉಪಯುಕ್ತ ಇಂಧನವನ್ನಾಗಿ ಪರಿವರ್ತಿಸುವ ಕ್ರಿಯೆ ಅಂತ ಕೇಳ್ತಾನೆ. ಸೊ ಇಲ್ಲಿ ಕಚ್ಚಾ ಎಣ್ಣೆ ಅಂತ ಕೊಡ್ತಾನೆ. ಕಚ್ಚಾ ಎಣ್ಣೆ ಎದರಿಂದ ಪಡೆದಿದ್ದು ಅಂತಂದ್ರೆ ಸಸ್ಯ ಬೀಜಗಳಿಂದ ಪಡೆದಿದ್ದು. ಭೂಮಿಯಿಂದ ಪಡೆದಿರುವಂತ ನೀವು ಪೆಟ್ರೋಲಿಯಂನಿಂದ ಪಡೆದಿರುವಂತ ಕಚ್ಚಾ ತೈಲ ಅಲ್ಲ, ಇದು ಸಸ್ಯ ಬೀಜಗಳಿಂದ ಪಡೆದಿರುವಂತ ಕಚ್ಚಾ ತೈಲ. ನಿಮ್ಗೆ ಗೊತ್ತಿರಬಹುದು, ಕೇಳಿರ್ತೀವಿ ನೀವು ಸಿಲೆಬಸ್ ಅಲ್ಲಿ, ಈ ಜೆಟ್ರೋಪಾ ಎಂಬ ಗಿಡಗಳು ಬರ್ತವೆ, ಕೇಳಿರ್ಬೋದು ನೀವು. ಜೆಟ್ರೋಪಾ ಎಂಬ ಬೀಜಗಳು ಅಥವಾ ಗಿಡಗಳನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಜೆಟ್ರೋಪಾ ಮತ್ತು ಪೊಂಗೇಮಿಯಾ, ಹೊಂಗೆ ಮರ ಅಂತ ಗಿಡಗಳು ಬರ್ತವೆ. ಈ ಜೆಟ್ರೋಪಾ ಅಥವಾ ಪೊಂಗೆ ಮರ ಗಿಡಗಳಿಂದ ಬಂದಿರುವಂತ ಕಚ್ಚಾ ತೈಲದಿಂದ ನಾವು ಉಪಯುಕ್ತ ಇಂಧನವನ್ನಾಗಿ ತಯಾರು ಮಾಡ್ತೀವಿ. ಈ ಇಂಧನವನ್ನೇ ನಾವು ಬಯೋಡೀಸೆಲ್ ಅಂತ ಕರಿತೀವಿ. ಯಾವ ಡೀಸೆಲ್? ಬಯೋಡೀಸೆಲ್, ಜೈವಿಕ ಇಂಧನ ಅಂತ ಕರಿತೀವಿ, ಜೈವಿಕ ಡೀಸೆಲ್ ಅಂತ ಕರಿತೀವಿ. ಸೊ ಈ ಜೆಟ್ರೋಪಲಿಂದ ಬಂದಿರುವಂತಹ ಕಚ್ಚಾ ತೈಲವನ್ನೇ ನಾವು ಇಂಧನವನ್ನಾಗಿ, ಶುದ್ಧ ತೈಲವನ್ನಾಗಿ, ಶುದ್ಧ ಇಂಧನವನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಈ ಕನ್ವರ್ಟ್ ಮಾಡುವಂತ ಪ್ರೊಸೆಸ್ ಅನ್ನೇ ನಾವು ಟ್ರಾನ್ಸ್ ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ಕ್ವಶನ್ ಈ ರೀತಿ ಕೇಳಬಹುದು, ಟ್ರಾನ್ಸ್ ಎಸ್ಟರಿಫಿಕೇಶನ್ ಮೀನಿಂಗ್ ಏನು ಅಂತ ಕೇಳ್ತಾನೆ ನಿಮ್ಗೆ. ಸೊ ಸಸ್ಯ ಬೀಜಗಳಿಂದ ಪಡೆದಿರುವಂತ ಕಚ್ಚಾ ತೈಲವನ್ನು ಉಪಯುಕ್ತ ಇಂಧನವನ್ನಾಗಿ, ಯೂಸ್ಫುಲ್ ಫ್ಯೂಯಲ್ ಆಗಿ ಕನ್ವರ್ಟ್ ಮಾಡುವಂತ ಒಂದು ಪ್ರೊಸೆಸ್ ಅನ್ನೇ ನಾವು ಟ್ರಾನ್ಸ್ ಎಸ್ಟರಿಫಿಕೇಶನ್ ಅನ್ನೋ ಮೀನಿಂಗ್ ಅನ್ನು ಕರಿತೀವಿ. ನೆನ್ಪಿಟ್ಕೋಬೇಕಿದೆ. ಎಕ್ಸಾಮ್ದಲ್ಲಿ ಟ್ರಾನ್ಸ್ ಎಸ್ಟರಿಫಿಕೇಶನ್ ಮೀನಿಂಗ್ ಏನು ನಮಗೆ ಕೇಳಬಹುದು, ಜೊತೆಗೆ ಡೆಫಿನಿಷನ್ ಸಹಿತ ನಮಗೆ ಕೇಳ್ತಿರ್ತಾನೆ. ಕ್ವಶನ್ ನಂಬರ್ 2, ಪ್ರಯೋಗಶಾಲೆಯಲ್ಲಿ ಲವಣಗಳನ್ನು ತಯಾರಿಸಲು ಬಳಸುವ ಒಂದು ವಿಧಾನ ಅಂತ ಕೇಳ್ತಾನೆ. ಸೊ ಪ್ರಯೋಗಶಾಲೆಗಳಲ್ಲಿ, ಲ್ಯಾಬೋರೇಟರಿ ಅಂತ ಕರಿತೀವಿ, ಲವಣಗಳನ್ನು, ಸಾಲ್ಟ್ಗಳನ್ನು ತಯಾರಿಸುವಂತ ಒಂದು ವಿಧಾನ ಯಾವುದು? ಏನು ಲೋಹ ಮತ್ತು ಆಮ್ಲ ಮಿಕ್ಸ್ ಮಾಡ್ತೀವ, ಅಥವಾ ಆಮ್ಲ ಮತ್ತು ಕ್ಷಾರ ಮಿಕ್ಸ್ ಮಾಡ್ತೀವ, ಕಾರ್ಬೋನೇಟ್ ಮತ್ತು ಆಮ್ಲ ಮಿಕ್ಸ್ ಮಾಡ್ತೀವ, ಅಥವಾ ಲೋಹ ಆಲೋಹ ಮಿಕ್ಸ್ ಮಾಡ್ತೀವ ಅಂತ ಕೇಳ್ತಾನೆ. ಲವಣ ಅಂತ ಲವಣ. ಸೊ ಲವಣಗಳನ್ನು ತಯಾರು ಮಾಡುವಂತ ವಿಧಾನವನ್ನು ನಾವು ತಟಸ್ಥೀಕರಣ ಅಂತ ಕರಿತೀವಿ. ಯಾವುದು? ತಟಸ್ಥೀಕರಣ. ಇದನ್ನ ನಾವು ನ್ಯೂಟ್ರಲೈಸೇಷನ್ ಪ್ರೊಸೆಸ್ ಅಂತ ಕರಿತೀವಿ. ಬಹಳ ಸಿಂಪಲ್ ಪ್ರೊಸೆಸ್ ಇದೆ. ಯಾವುದಾದ್ರೂ ಒಂದು ಆಸಿಡ್ಗೆ ಯಾವುದಾದ್ರೂ ಒಂದು ಬೇಸ್ ಅನ್ನು ಮಿಕ್ಸ್ ಮಾಡಿದಾಗ ಬರುವಂತ ಕೆಮಿಕಲೇ ಸಾಲ್ಟ್. ಜೊತೆಗೆ ನಮಗೆ ವಾಟರ್ ಬಿಡುಗಡೆ ಆಗ್ತದೆ. ಒಂದು ಆಮ್ಲಕ್ಕೆ ಒಂದು ಪ್ರತ್ಯಾಮ್ಲ ಅಂತ ಹೇಳ್ಬಿಟ್ಟು ಕ್ಷಾರ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಆಮ್ಲವನ್ನು ತೆಗೆದುಕೊಂಡು ಅದಕ್ಕೆ ಪ್ರತ್ಯಾಮ್ಲವನ್ನು ಬೆರೆಸಿದಾಗ ನಮ್ಗೆ ಒಂದು ಲವಣ ಸಿಗ್ತದೆ, ಜೊತೆಗೆ ಅದ್ರ ಜೊತೆಗೆ ನೀರು ಅಂತ ಸಿಗ್ತದೆ. ಈ ರೀತಿ ಲವಣಗಳನ್ನು ಪಡೆಯುವಂತ ವಿಧಾನವನ್ನೇ ತಟಸ್ಥೀಕರಣ ಅಂತ ಕರಿತೀವಿ. ಈ ಲವಣಗಳನ್ನು ಪಡಿಬೇಕಾದ್ರೆ ನಾವೇನ್ ಮಿಕ್ಸ್ ಮಾಡ್ತಾ ಇದ್ದೀವಿ? ಒಂದು ಆಸಿಡ್ ಮಿಕ್ಸ್ ಮಾಡ್ತಾ ಇದ್ದೀವಿ, ಒಂದು ಬೇಸ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇವೆರಡು ಮಿಶ್ರಣಗಳಿಂದನೇ ನಮ್ಗೆ ಏನ್ ಸಿಗ್ತದೆ? ಲವಣಗಳು ಅಂತ ಸಿಗ್ತದೆ. ಸೊ ಏನ್ ನಿಮ್ಮ ಆನ್ಸರ್? ಈಗ ಲೋಹ ಮಿಕ್ಸ್ ಮಾಡ್ತಾ ಇಲ್ಲ, ದಟ್ ಇಸ್ ಕಾರ್ಬೋನೇಟ್ ಮಿಕ್ಸ್ ಮಾಡ್ತಾ ಇಲ್ಲ, ಲೋಹ ಮಿಕ್ಸ್ ಮಾಡ್ತಾ ಇಲ್ಲ. ನಾವು ಮಿಕ್ಸ್ ಮಾಡೋದು ಕೇವಲ ಆಮ್ಲ ಮತ್ತು ಪ್ರತ್ಯಾಮ್ಲ, ದಟ್ ಇಸ್ ಕ್ಷಾರ ಅಂತ ಕರಿತೀವಿ. ಸೊ ಹಂಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಬೈ ದ ಪ್ರೊಸೆಸ್ ಆಫ್ ನ್ಯೂಟ್ರಲೈಸೇಷನ್ ವಿ ಆರ್ ಆಡಿಂಗ್ ಆಸಿಡ್ಸ್ ಅಂಡ್ ಬೇಸಸ್. ಆಮ್ಲ ಮತ್ತು ಪ್ರತ್ಯಾಮ್ಲ ಮಿಕ್ಸ್ ಮಾಡಿದಾಗ ನಮಗೆ ಸಾಲ್ಟ್ಗಳು ಅಂತ ದೊರೆಯುತ್ತೆ. ಸರ್ ನೀವೇನಾದ್ರು ಎಕ್ಸಾಂಪಲ್ ಕೊಡ್ಬೋದೇನು? ಬೇಜಾನ್ ಎಕ್ಸಾಂಪಲ್ ಕೊಡ್ತೀನಿ.
ಬೆಸ್ಟ್ ಎಕ್ಸಾಂಪಲ್ ಆಸ್ ಯು ನೋ ದ ಫೆಮಿಲಿಯರ್ ಆಸಿಡ್ HCl ಅಂತ ಒಂದು ಆಸಿಡ್ ಇದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕರಿತೀವಿ. ನಮಗೆ ಗೊತ್ತಿರುವ ಹಾಗೆ NaOH ಅಂತ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಒಂದು ಪ್ರತ್ಯಾಮ್ಲ ಇದೆ. ಕೆಮಿಸ್ಟ್ರಿ ಓದಿದೀವಿ ಆಲ್ರೆಡಿ ನಾವು ಆಸಿಡ್ ಮತ್ತು ಬೇಸ್ಗಳ ಬಗ್ಗೆ. ಆಸಿಡ್ ಅಂದ್ರೆ ಒಂದು HCl ಒಂದು ಆಸಿಡ್, NaOH ಒಂದು ಬೇಸ್. ಇವೆರಡು ಮಿಕ್ಸ್ ಮಾಡಿದಾಗ ಈ ಸೋಡಿಯಂ ಮತ್ತು ಕ್ಲೋರಿನ್ ಇವೆರಡು ಸೇರಿ ನಮಗೆ ಸೋಡಿಯಂ ಕ್ಲೋರೈಡ್ ಅಂತ ತಯಾರಾಗ್ತದೆ. ಜೊತೆಗೆ ಇಲ್ಲೊಂದು H ಇಲ್ಲೊಂದು OH ಇದೆ. H ಮತ್ತು OH ಅಲ್ಲಿ ಎರಡು H ಆದರೆ ಒಂದು O ಅದಾವೆ, ಇದನ್ನು H2O ಅಂತ ಕರಿತೀವಿ. ಸೊ ಆಸಿಡ್ ಬೇಸ್ ಮಿಕ್ಸ್ ಆದಾಗ ನಮಗೆ ಒಂದು ಸಾಲ್ಟ್ ಜೊತೆಗೆ ವಾಟರ್ ಸಿಗ್ತದೆ. ಈ ಸಾಲ್ಟೇ ನಮಗೆ ಲವಣ ಅಂತ ಕರಿತೀವಿ. ಸೊ ಈ ಲವಣ ಸೋಡಿಯಂ ಕ್ಲೋರೈಡ್ ತಯಾರಾಗಬೇಕಾದ್ರೆ ನಾವೇನ್ ಮಿಕ್ಸ್ ಮಾಡ್ತೀವಿ, ಒಂದು ಆಸಿಡ್ ಮಿಕ್ಸ್ ಮಾಡಿದ್ವಿ, ಒಂದೊಂದು ಬೇಸ್ ಮಿಕ್ಸ್ ಮಾಡಿದ್ವಿ. ನೋಡಿ ಹೆಂಗಿದೆ ಟಿಪಿಕಲ್ ಆಗಿರುವಂತ ಕ್ವಶನ್ಸ್. ಸೊ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಮಿಕ್ಸ್ ಮಾಡೋದ್ರಿಂದ ನಮಗೆ ಲವಣಗಳು ದೊರೀತವೆ ಅಂತ ಅರ್ಥ. ಈ ಪ್ರೊಸೆಸ್ ಅನ್ನೇ ನಾವು ತಟಸ್ಥೀಕರಣ, ನ್ಯೂಟ್ರಲೈಸೇಷನ್ ಪ್ರೊಸೆಸ್ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಗೃಹ ಬಳಕೆಗೆ ಸರಬರಾಜು ಆಗುವಂತ ವಿದ್ಯುತ್ತಿನ ವಿಧ ಯಾವುದು ಅಂತ ಕೇಳ್ತಾರೆ. ಗೃಹ ಬಳಕೆ ಅಂತ ಕರಿತೀವಲ್ಲ ನಾವು. ಗೃಹ ಬಳಕೆ ಅಂದ್ರೆ ಡೈರೆಕ್ಟ್ ಆಗಿ ನಾವು ಏನ್ ಸ್ವಿಚ್ ಮಾಡ್ತೀವಲ್ಲ ಬೋರ್ಡಿಗೆ, ಅಂದ್ರೆ ಫ್ಯಾನ್ ತಿರುಗೋದು ಅಥವಾ ಮಿಕ್ಸಿ ಅಥವಾ ವಾಷಿಂಗ್ ಮಷಿನ್, ಟಿವಿ, ನೇರವಾಗಿ ನಾವು ಸ್ವಿಚ್ ಮಾಡಿದ್ರೆ ಬರುವಂತ ಕರೆಂಟ್ ಅನ್ನೇ ನಾವು ಗೃಹ ಬಳಕೆಗೆ ಬಳಸುವಂತ ಕರೆಂಟ್ ಅಂತ ಕರಿತೀವಿ. ಇದನ್ನೇ ನಾವು AC ಕರೆಂಟ್ ಅಂತ ಕರಿತೀವಿ. AC ಕರೆಂಟ್, ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಅಲ್ಟರ್ನೇಟಿಂಗ್ ಅಂದ್ರೆ ವರ್ಡ್ ಗೊತ್ತಾಗ್ತದೆ, ಪರ್ಯಾಯ ವಿದ್ಯುತ್. ಸೊ ಇಲ್ಲಿ ಯಾವುದೋ ಒಂದು ಪ್ರೀವಿಯಸ್ ಎಕ್ಸಾಮ್ ಇದೆ, ಇದು ಕಂಡಕ್ಟ್ ಆಗಿದೆ. ನಾನು ಗೂಗಲ್ ಇಂದ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಅವ್ರು ಏನೋ ಟಿಕ್ ಮಾಡಿದ್ರೆ ನೋಡಬೇಡಿ. ನಮ್ಮ ಸರಿ ಉತ್ತರ ನೇರ ವಿದ್ಯುತ್ ಅಲ್ಲ, ಪರ್ಯಾಯ ವಿದ್ಯುತ್ ಅಂತ ಕರಿತೀವಿ. ಸೊ ನಾನೇನ್ ಟಿಕ್ ಮಾಡ್ತಾ ಇದ್ದು ಅದೇ ರೈಟ್ ಆನ್ಸರ್. ಸೊ ಗೃಹ ಬಳಕೆಗೆ ಬಳಸುವಂತ ವಿದ್ಯುತ್ ಯಾವುದು ಅಂತಂದ್ರೆ ಪರ್ಯಾಯ ವಿದ್ಯುತ್, ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಸರ್ ಇಲ್ಲಿ ಅಲ್ಟರ್ನೇಟಿಂಗ್ ಕರೆಂಟ್ ಮತ್ತು ಡೈರೆಕ್ಟ್ ಕರೆಂಟ್, ದಟ್ ಇಸ್ DC ಮತ್ತು AC ಏನಾದ್ರೂ ಒಂದೆರಡು ಎಕ್ಸಾಂಪಲ್ ಹೇಳ್ಬೋದಾ ನೀವು ಅಂತಂದ್ರೆ ಹೇಳ್ಬೋದು. ಬಹಳ ಸಿಂಪಲ್ ಆಗಿ ನೋಡಿ, ಅಲ್ಟರ್ನೇಟಿಂಗ್ ಕರೆಂಟ್ ಅಂತಂದ್ರೆ ನಾವು ಮನೆಗೆ ನೇರವಾಗಿ ಸ್ವಿಚ್ ಮಾಡಿದಾಗ ಸಿಗುವಂತ ಕರೆಂಟೇ ಅಲ್ಟರ್ನೇಟಿಂಗ್ ಕರೆಂಟ್. ಅಂದ್ರೆ ವಿದ್ಯುತ್ ಕಂಬದಿಂದ ನಮ್ಮ ಮನೆಗೆ ಸ್ವಿಚ್ ಬೋರ್ಡ್ಗೆ ಕರೆಂಟ್ ಬರುತ್ತಲ್ಲ, ಆ ಬೋರ್ಡ್ ಅನ್ನು ನಾವು ಡೈರೆಕ್ಟ್ ಆಗಿ ಟಿವಿಗೂ ಫ್ಯಾನ್ಗೂ ಎಲ್ಲಿಗೂ ಕನೆಕ್ಟ್ ಮಾಡ್ತೀವಿ. ಆ ಸ್ವಿಚ್ ಇಂದ ಕರೆಂಟ್ ಪಾಸ್ ಆಗೋದನ್ನೇ ನಾವು ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಸರ್ ವರ್ಡ್ ಅಂತ ವರ್ಡ್ ಯಾಕೆ ಬಂತು ಅಂದ್ರೆ ಫ್ರೀಕ್ವೆನ್ಸಿ ಇರ್ತದೆ. ಅಲ್ಟರ ಈ ಒಂದು ಫ್ರೀಕ್ವೆನ್ಸಿ ಹೆಚ್ಚು ಕಮ್ಮಿ ಬದಲಾಗ್ತಿರ್ತದೆ. ಬದಲಾಗೋದನ್ನೇ ನಾವು ಫ್ಯಾಕ್ಟರ್ ಅಂತ ಕರಿತೀವಿ. 50 ಹರ್ಡ್ಸ್ 60 ಹರ್ಡ್ಸ್ ಕರೆಂಟ್ ರೂಪದಲ್ಲಿ ಇರ್ತದೆ. ಸೊ ಹಂಗಾದ್ರೆ ನಾವು ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಬಟ್ ಆದ್ರೆ ನಾವು ಜನರಲಿ ಮೊಬೈಲ್ ಚಾರ್ಜರ್ಗಳು ಅಂತ ನೋಡ್ತೀವಿ. ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಈ ಮೊಬೈಲ್ ಚಾರ್ಜರ್ ಇದೆ, ಮೊಬೈಲ್ ಚಾರ್ಜರ್. ಈ ಮೊಬೈಲ್ ಚಾರ್ಜರ್ಗೆ ನಾವು ಇದು ಡೈರೆಕ್ಟ್ ಅಲ್ಟರ್ನೇಟಿಂಗ್ ಕರೆಂಟ್ ಇಲ್ಲಿ ಟಚ್ ಆದಾಗ ಈ ಮೊಬೈಲ್ ಚಾರ್ಜರ್ ಅಂತ ಏನ್ ಮೆಕ್ಯಾನಿಸಮ್ ಐತಲ್ಲ, ಈ ಕರೆಂಟ್ ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ತದೆ. ಅಂದ್ರೆ ನಮ್ಮ ಮೊಬೈಲ್ಗೆ ಪಾಸ್ ಆಗ್ತಾ ಡೈರೆಕ್ಟ್ ಆಗಿ ಕರೆಂಟ್ ಪಾಸ್ ಆಗ್ತಾ ಇಲ್ಲ. ಸೊ ಅಲ್ಟರ್ನೇಟಿಂಗ್ ಕರೆಂಟ್ ಅನ್ನು ಡೈರೆಕ್ಟ್ ಕರೆಂಟ್ ಏನು DC ಕರೆಂಟ್ ಆಗಿ ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಆದ್ಮೇಲೆ ಅದೇನಾಗ್ತದೆ ಮುಂದೆ ಹೋಗ್ತದೆ. ಈಗ ನಾವು ರೆಕ್ಟಿಫೈರ್ಗಳು ಅಂತ ಕರಿತೀವಿ. ಸೊ ರೆಕ್ಟಿಫೈರ್ ಅಂತಂದ್ರೆ ಅಲ್ಟರ್ನೇಟಿಂಗ್ ಕರೆಂಟ್ ಅನ್ನು ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡುವಂತ ಏನು ಎಲೆಕ್ಟ್ರಾನಿಕ್ ಡಿವೈಸ್ ಗಳಿಗೆ ನಾವು ರೆಕ್ಟಿಫೈರ್ಗಳು ಅಂತ ಕರಿತೀವಿ. ಸೊ ಇಂಡೈರೆಕ್ಟ್ ಆಗಿ ಒಂದು ರೆಕ್ಟಿಫೈರ್ ಅಂತ ಮೀನಿಂಗ್ ನಾವು ಕೊಡಬಹುದು. ಸೊ ಬೆಸ್ಟ್ ಎಕ್ಸಾಂಪಲ್, ನಾವು ಯಾವುದೇ ಒಂದು ವಸ್ತುಗಳಿಗೆ ಚಾರ್ಜಿಂಗ್ ಮಾಡಬೇಕಾದ್ರೆ, ಮೊಬೈಲ್ ಚಾರ್ಜಿಂಗ್, ಲ್ಯಾಪ್ಟಾಪ್ ಚಾರ್ಜಿಂಗ್, ಅಥವಾ ನೀವೇನಾದ್ರೂ ಒಂದು ಚಾರ್ಜ್ ಮಾಡ್ತಾ ಇದ್ರಿ ಅಂತಂದ್ರೆ ನಾವು ಯಾವುದು ಅಲ್ಟರ್ನೇಟಿಂಗ್ ಕರೆಂಟ್ ಅನ್ನು ಬಳಸಲ್ಲ. ಸೊ ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಬಳಸ್ತೀವಿ. ನಾವು ಪವರ್ ಬ್ಯಾಂಕ್ ಗಳಿಗೆ ಚಾರ್ಜ್ ಮಾಡಬೇಕಾಗಿತ್ತು, ಮೊಬೈಲ್ಗಳಿಗೆ, ಲ್ಯಾಪ್ಟಾಪ್ಗಳಿಗೆ, ಯಾವುದೋ ಒಂದು UPS ಗೆ ಚಾರ್ಜ್ ಮಾಡ್ಬೇಕು, ಎಲ್ಲಕ್ಕೆ ಸಹಿತ ನಾವು ಒಂದು ಮನೆಗೆ ಬಂದಿರುವಂತ ಅಲ್ಟರ್ನೇಟಿಂಗ್ ಕರೆಂಟ್ ಅನ್ನು ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಾವು ಚಾರ್ಜ್ ಅನ್ನು ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ಮನೆಗೆ ಬಳಸುವಂತ ಕರೆಂಟ್ ಯಾವುದು ಅಂದ್ರೆ ಪರ್ಯಾಯ ವಿದ್ಯುತ್, ದಟ್ ಇಸ್ ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ಅರ್ಥ. ಸೊ ನೇರ ವಿದ್ಯುತ್ ಅನ್ನು ನಾವು ಸ್ಟೋರ್ ಮಾಡ್ಕೊಳ್ಳಬಹುದು, ಬಟ್ ಅಲ್ಟರ್ನೇಟಿಂಗ್ ಕರೆಂಟ್ ಅನ್ನು ಸ್ಟೋರ್ ಮಾಡ್ಕೊಳ್ಳಕ್ ಬರಲ್ಲ. ಸೊ ಕೆಲವೊಂದು ಡಿಫ್ರೆನ್ಸಸ್ ಅದಾವೆ, ನೋಡೋಣ ಮುಂದೆ ನಿಮ್ಗೆ ಗೊತ್ತಾಗ್ತದೆ. ಸೊ ಗೃಹ ಬಳಕೆಗೆ ಬಳಸುವಂತದ್ದು ಯಾವ್ದಂದ್ರ ಪರ್ಯಾಯ ವಿದ್ಯುತ್. ಸೊ ಅರೌಂಡ್ ಎಷ್ಟು ವೋಲ್ಟೇಜ್ ಅಂದ್ರೆ ಮೋರ್ ದೆನ್ 220 ವೋಲ್ಟೇಜ್ ಅಥವಾ ನಿಯರ್ ಬೈ 220 ವೋಲ್ಟೇಜ್ ಇರ್ತದೆ. ಅರೌಂಡ್ 50 to 60 ಹರ್ಡ್ಸ್ ಫ್ರೀಕ್ವೆನ್ಸಿ ರೇಟ್ ಅಲ್ಲಿ ಕರೆಂಟ್ ಚೇಂಜ್ ಆಗ್ತಾ ಬರ್ತಿರ್ತದೆ. ಸೊ ನಾವು ಫ್ಯಾಕ್ಟರ್ ಅಂತ ಬಂದಾಗ 50 to 60 ಹರ್ಡ್ಸ್, ವೋಲ್ಟೇಜ್ ಅಂತ ಬಂದಾಗ 220 ವೋಲ್ಟೇಜ್ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್, ಕ್ವಾಶಿಯೋರ್ಕರ್ ಯಾವ ಆಹಾರದ ಮೂಲ ಘಟಕದ ಅಭಾವದಿಂದ ಉಂಟಾಗ್ತದೆ? ಅಭಾವ ಅಂದ್ರೆ ಕೊರತೆ, ಲ್ಯಾಕ್ ಆಫ್ ಅಂತ ಕರಿತೀವಿ. ಕ್ವಾಶಿಯೋರ್ಕರ್ ಅಂತ ಒಂದು ರೋಗ ಇದೆ. ಇದನ್ನ ಆಲ್ರೆಡಿ ಬಯಾಲಜಿಯಲ್ಲಿ ಒಂದು ಟಾಪಿಕಲ್ ಡಿಸ್ಕಷನ್ ಮಾಡಿದೀವಿ. ಯಾವ ಆಹಾರದ ಮೂಲ ಘಟಕದ ಅಭಾವದಿಂದ ಉಂಟಾಗ್ತದೆ ಅಂತ ಕೇಳ್ತಾನೆ. ಕ್ವಾಶಿಯೋರ್ಕರ್ ಅನ್ನೋ ಒಂದು ರೋಗ ಐತಲ್ಲ,
ಇಲ್ಲಿ ಎರಡು ರೋಗಗಳ ಮೇಲೆ ಕ್ವಶನ್ ಕೇಳ್ತಾನೆ ಅಂತ ಹೇಳಿದೆ ನಿಮ್ಗೆ. ಒಂದು ಮರಾಸ್ಮಸ್, ಇನ್ನೊಂದು ಕ್ವಾಶಿಯೋರ್ಕರ್. ಮರಾಸ್ಮಸ್ ಮತ್ತು ಕ್ವಾಶಿಯೋರ್ಕರ್ ಅನ್ನೋ ಏನವಲ್ಲ, ಇವೆರಡು ಪ್ರೋಟೀನ್ ಡಿಫಿಷಿಯನ್ಸಿ ಡಿಸೀಸ್ಗಳು ಅಂತ ಕರಿತೀವಿ. ಪ್ರೋಟೀನ್ ಡಿಫಿಷಿಯನ್ಸಿ ಡಿಸೀಸ್, ಪ್ರೋಟೀನ್ ನ ಕೊರತೆಯಿಂದ ಬರುವಂತ ಎರಡು ರೋಗಗಳ ಜೋಡಿ ಯಾವುದು ಅಂತ ಕೇಳ್ತಾನೆ, ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೇ ಕೇಳ್ತಾನೆ ಕ್ವಾಶಿಯೋರ್ಕರ್ ಅನ್ನೋದು. ಸೊ ಅದು ಯಾವುದರ ಕೊರತೆಯಿಂದ ಉಂಟಾಗ್ತದೆ ಅಂತ ಕೇಳ್ತಾನೆ, ಪ್ರೋಟೀನ್ ನ ಕೊರತೆಯಿಂದ ಬರುವಂತ ಒಂದು ರೋಗ. ಸರ್ ಏನಿರ್ತದೆ ಸರ್ ಕ್ವಾಶಿಯೋರ್ಕರ್ ಲಕ್ಷಣ ಅಂತಂದ್ರೆ, ಮಾಂಸಖಂಡಗಳ ಬೆಳವಣಿಗೆ ಇರಲ್ಲ, ಲ್ಯಾಕ್ ಆಫ್ ಮಸಲ್ ಗ್ರೋತ್. ಬರೇ ಎಲುಬುಗಳಿರ್ತವೆ, ಎಲುಬುಗಳ ಮೇಲೆ ಚರ್ಮ ಇರ್ತದೆ, ಬಟ್ ಇನ್ ಬಿಟ್ವೀನ್ ಯಾವುದೇ ರೀತಿ ಮಾಂಸಖಂಡಗಳೇ ಬೆಳೆಯುವುದಿಲ್ಲ. ಆ ಮಾಂಸಖಂಡಗಳು ಗ್ರೋತ್ ಆಗದೇ ಇರುವಂತ ಒಂದು ಸಮಸ್ಯೆಯನ್ನೇ ನಾವು ಕ್ವಾಶಿಯೋರ್ಕರ್ ಅಂತ ಕರಿತೀವಿ. ಸರ್ ಯಾರ ಹತ್ರ ಬರ್ಬೋದು ರೋಗ ಅಂತಂದ್ರೆ, ಬಿಲೋ 10 years ಒಳಗಡೆ ಇರುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ದೊಡ್ಡವರಲ್ಲಿ ಈ ಪ್ರೋಟೀನ್ ಕೊರತೆಯಿಂದ ಬರುವಂತ ಡಿಸೀಸಸ್ ಬಹಳ ಕಡಿಮೆ, ಬಟ್ ಚಿಕ್ಕ ಮಕ್ಕಳಲ್ಲೇನೆ ಈ ಮರಾಸ್ಮಸ್ ಮತ್ತು ಕ್ವಾಶಿಯೋರ್ಕರ್ ಎಂಬ ಎರಡು ರೋಗಗಳು ನಮಗೆ ಜಾಸ್ತಿ ಕಂಡು ಬರ್ತವೆ ಅಂತ ನೋಡ್ತೀವಿ. ಇನ್ನು ಕೊಬ್ಬಿನ ಕೊರತೆಯಿಂದ ಬರುವಂತ, ಕೊರತೆಯಿಂದ ಏನು ಬರಲ್ಲ, ಕೊಬ್ಬು ಹೆಚ್ಚಾಗುವುದರಿಂದನೇ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕಾರ್ಡಿಯಾಕ್ ಅಟ್ಯಾಕ್ ಅಥವಾ ಬೊಜ್ಜು, ಒಬೆಸಿಟಿ, ಇವೆಲ್ಲ ಕೊಬ್ಬಿನ ಹೆಚ್ಚಾಗುವುದರಿಂದ ಬರುವಂತ ರೋಗಗಳು. ಇನ್ನು ಕಾರ್ಬೋಹೈಡ್ರೇಟ್ ಇಂದ ಏನಿಲ್ಲ, ಬಟ್ ಇದು ಎನರ್ಜಿ ಕೊಡುವಂತ ಒಂದು ವಸ್ತು, ಹಂಗಾಗಿ ಇದು ನಿಶಕ್ತತೆ ಉಂಟಾಗ್ತದೆ. ನಿಮ್ಗೆಲ್ಲ ಗೊತ್ತು ಪ್ರೋಟೀನ್ ಡಿಫಿಷಿಯನ್ಸಿಂದಂತೂ ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಯಾವ ರೀತಿ ಬರ್ತದೋ, ಜೊತೆಗೆ ವಿಟಾಮಿನ್ ನ ಡಿಫಿಷಿಯನ್ಸಿಂದ ಸಹಿತ ರೋಗಗಳದಾವೆ. ನೈಟ್ ಬ್ಲೈಂಡ್ನೆಸ್ ಅಂತೇಳಿ, ಇರುಡುಗುರುಡುತನ ಅಂತ ಕರಿತೀವಿ, ರಿಕೆಟ್ಸ್ ಅಂತಿದೆ, ಸ್ಕರ್ವಿ ಅಂತಿದೆ, ಬಂಜತನ ಅಂತ ಇದೆ, ರಕ್ತ ಹೆಪ್ಪುಗಟ್ಟದೇ ಇರುವಂತ ಹಿಮೋಫಿಲಿಯಾ ಅಂತಿದೆ. ಬೇರೆ ಬೇರೆ ವಿಟಾಮಿನ್ಗಳ ಕೊರತೆಯಿಂದ ನಮಗೆ ಬೇರೆ ಬೇರೆ ರೋಗಗಳು ಬರುವುದನ್ನು ಸಹಿತ ನಾವು ಅಬ್ಸರ್ವೇಷನ್ ಮಾಡ್ತೀವಿ, ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಕ್ವಾಶಿಯೋರ್ಕರ್ ಯಾವ ಆಹಾರದ ಮೂಲ ಘಟಕದ ಕೊರತೆಯಿಂದ ಬರ್ತಂತ ಕೇಳ್ತಾನೆ, ಪ್ರೋಟೀನ್ ನ ಡೆಫಿಷಿಯನ್ಸಿ ಡಿಸೀಸ್ ಯಾವುದು, ಕ್ವಾಶಿಯೋರ್ಕರ್ ಅಂತ ನಾವು ನೋಡ್ತೀವಿ. ಇನ್ನೊಂದು ವಿಶೇಷವಾಗಿರುವಂತ ಕ್ವಶನ್, ಪ್ಯಾರಾಫಿನ್ ಅಥವಾ ಪ್ಯಾರಾಫಿನ್ ಅಂತ ಕರಿತೀವಿ. ಕಾಗದವನ್ನು ಸಾಮಾನ್ಯವಾಗಿ ಏನೆಂದು ಕರಿತೀವಿ? ಪ್ಯಾರಾಫಿನ್ ಪೇಪರ್ಸ್ ಅಂತ ಬರ್ತವೆ. ಇದನ್ನು ಯಾವುದರಿಂದ ತಯಾರು ಮಾಡ್ತೀವಿ ಅಂತ ಕೇಳ್ತಾನೆ. ಇದನ್ನು ಟಿಶ್ಯೂ ಕಾಗದ ಅಂತ ಕರಿತೀವ, ಅಥವಾ ಲಿಟ್ಮಸ್ ಕಾಗದ ಅಂತ ಕರಿತೀವ, ಅಥವಾ ಫಿಲ್ಟರ್ ಕಾಗದ ಅಂತ ಕರಿತೀವ, ವ್ಯಾಕ್ಸ್ ಕಾಗದ ಅಂತಂದ್ರೆ ಇದು ಸರಿಯಾದ ಉತ್ತರ ವ್ಯಾಕ್ಸ್ ಕಾಗದ ಅಂತ ಕರಿತೀವಿ. ವ್ಯಾಕ್ಸ್. ಏನಪ್ಪ ಪ್ಯಾರಾಫಿನ್ ಅಂತಂದ್ರೆ ಏನಿಲ್ಲ, ನಿಮ್ಗೆಲ್ಲ ಗೊತ್ತು, ಭೂಮಿಯಲ್ಲಿ ನಮ್ಗೆ ಕಚ್ಚಾ ತೈಲ ಅಂತ ಸಿಗ್ತದೆ, ಕ್ರೂಡ್ ಆಯಿಲ್ ಅಂತ ಕರಿತೀವಿ. ಈ ಕ್ರೂಡ್ ಆಯಿಲ್ ಅನ್ನು ನಾವು ಬಿಸಿ ಮಾಡ್ತಾ ಹೋದಷ್ಟು ಬೇರೆ ಬೇರೆ ಟೆಂಪರೇಚರ್ಗಳಲ್ಲಿ ನಮಗೆ ಬೇರೆ ಬೇರೆ ರೀತಿಯಾಗಿರುವಂತಹ ಇಂಧನಗಳು ನಮಗೆ ಸಿಗ್ತವೆ. ಇದನ್ನ ನಾವು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಪ್ರೊಸೆಸ್ ಅಂತ ಕರಿತೀವಿ. ಗೆಟಿಂಗ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಫ್ಯೂಯಲ್ಸ್ ಇನ್ ವೇರಿಯಸ್ ಟೆಂಪರೇಚರ್, ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಫ್ರಾಕ್ಷನಲ್ ಡಿಸ್ಟಿಲೇಷನ್. ನಾವು ನೋಡಿದ್ವಿ ಬೇರೆ ಕ್ಲಾಸ್ ಅಲ್ಲಿ. ಸೊ ಮೀನಿಂಗ್ ಏನು ಅಂತಂದ್ರೆ, ಇಲ್ಲಿ ಮೊದಲಿಗೆ ನಮಗೆ ಈ LPG CNG ಜೊತೆ ಗ್ಯಾಸ್ಗಳು ಸಿಗ್ತವೆ, ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಇವೆಲ್ಲ ಗ್ಯಾಸಸ್ ಎಲ್ಲ ಸಿಕ್ಕಿದ ಮೇಲೆ ಲಾಸ್ಟ್ಗೆ ಅತೀ ಕಚ್ಚಾವಾಗಿರುವಂತ, ನಿರುಪಯುಕ್ತವಾಗಿರುವಂತ, ಯಾವುದೇ ರೀತಿಯಾಗಿರುವಂತ ಫ್ಯೂಯಲ್ ಆಗಿ ಬಳಕೆ ಮಾಡದೇ ಇರುವಂತ ಒಂದು ಕಚ್ಚಾ ವಸ್ತು ಸಿಗ್ತದೆ. ಇದನ್ನ ನಾವು ವ್ಯಾಕ್ಸ್ ಅಥವಾ ಇದನ್ನ ನಾವು ಮೇಣ ಅಂತ ಕರಿತೀವಿ. ಮೇಣ ಕೇಳಿರ್ಬೋದು, ಜನರಲಿ ಕ್ಯಾಂಡಲ್ ಗಳನ್ನ ತಯಾರು ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಕಡಿಮೆ ಪ್ರಮಾಣದ ಇಂಧನ ಮೌಲ್ಯವನ್ನು ಹೊಂದಿರುವಂತ ಒಂದು ವಸ್ತು, ಅದರಿಂದನೇ ತಯಾರು ಮಾಡುವಂತ ಪೇಪರ್ ಅನ್ನು ನಾವು ವ್ಯಾಕ್ಸ್ ಕಾಗದ, ಅದನ್ನ ನಾವು ಪ್ಯಾರಾಫಿನ್ ಅಂತ ಕರಿತೀವಿ. ನೀವು ಕೇಳಿರ್ಬೋದು, ಕೆಲವೊಬ್ಬ ಗಣ್ಯ ವ್ಯಕ್ತಿಗಳ ಈ ವ್ಯಾಕ್ಸ್ ನ ಮೂರ್ತಿಗಳನ್ನು ಮಾಡ್ತಾರೆ, ಮೇಣದಿಂದ ಮಾಡಿರುವಂತ ಒಂದು ಮೂರ್ತಿ ಮಾಡ್ತಾರೆ. ಸೇಮ್ ಇಮ್ಯಾಜಿನ್ ಒಬ್ಬ ಶಾರುಖ್ ಖಾನ್ ಒಂದು ಚಿತ್ರ ನಾವು ಮಾಡಿದೀವಿ, ಅಂತಂದು ಸ್ಟ್ಯಾಚು ಮಾಡಿದೀವಿ ಅಂತಂದ್ರೆ, ರಿಯಲ್ ಶಾರುಖ್ ಖಾನ್ಗ ಆ ಸ್ಟ್ಯಾಚು ಶಾರುಖ್ ಖಾನ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಅಷ್ಟು ಸ್ಪಷ್ಟವಾಗಿ ನಾವು ವ್ಯಾಕ್ಸ್ ಇಂದ ತಯಾರು ಮಾಡಬಹುದು. ಇದನ್ನ ನಾವು ಪ್ಯಾರಾಫಿನ್ ಅಂತ ಕರಿತೀವಿ. ಅರ್ಥ ಮಾಡ್ಕೋಬೇಕು, ಇಲ್ಲಿ ಪ್ಯಾರಾಫಿನ್ ಅನ್ನು ನಾವೇನಂತ ಕರಿತೀವಿ, ವ್ಯಾಕ್ಸ್ ಕಾಗದವನ್ನು ತಯಾರು ಮಾಡಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ ಅಂತ ಅರ್ಥ. ಪ್ಯಾರಾಫಿನ್ ನಮ್ಗೆ ಎಲ್ಲಿ ಸಿಗ್ತದೆ ಅಂತಂದ್ರೆ, ಹೈಡ್ರೋಕಾರ್ಬನ್ ಗಳಿಂದ ದೊರೆಯುತ್ತದೆ, ಕಚ್ಚಾ ತೈಲಗಳಿಂದ ದೊರೆಯುತ್ತದೆ ಅಂತ ಅರ್ಥ. ಅತಿ ಲಾಸ್ಟ್ ಗೆ ದೊರೆಯುವಂತ ವೇಸ್ಟೇಜ್ ಆಗಿರುವಂತ ಒಂದು ವಸ್ತುನೇ ನಾವು ಪ್ಯಾರಾಫಿನ್ ಅಂತ ಕರಿತೀವಿ. ಆಹಾರದಲ್ಲಿರುವಂತ ಪಿಷ್ಟವನ್ನು ಪತ್ತೆ ಹಚ್ಚುವಲ್ಲಿ ಬಳಸುವ ರಾಸಾಯನಿಕ ವಸ್ತು ಯಾವುದು? ಸೊ ಪಿಷ್ಟ ಅಂದ್ರೆ ಸ್ಟಾರ್ಚ್ ಅಂತ ಕರಿತೀವಿ. ಸ್ಟಾರ್ಚ್ ಯಾವ ದ್ರಾವಣವನ್ನು ಅಥವಾ ಯಾವ ರಾಸಾಯನಿಕ ವಸ್ತುವನ್ನು ನಾವು ಸ್ಟಾರ್ಚ್ ಅನ್ನು ಡಿಟೆಕ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಾನೆ. ಬೆಸ್ಟ್ ಎಕ್ಸಾಂಪಲ್ ಅಯೋಡಿನ್ ದ್ರಾವಣ. ಅಯೋಡಿನ್ ಟೆಸ್ಟ್ ಅಂತ ಮಾಡ್ತೀವಿ. ಯಾವ ಟೆಸ್ಟ್? ಅಯೋಡಿನ್ ಟೆಸ್ಟ್. ಬಯಾಲಜಿಯಲ್ಲಿ ಒಂದ್ 2-3 ಟೆಸ್ಟ್ಗಳು ಬರ್ತವೆ, ಆ ಟೆಸ್ಟ್ಗಳು ಬಹಳ ಇಂಪಾರ್ಟೆಂಟ್. ಅಯೋಡಿನ್ ಟೆಸ್ಟ್ ಅನ್ನು ಫುಡ್ ಅಲ್ಲಿರುವಂತ ಸ್ಟಾರ್ಚ್ ಅಥವಾ ಪಿಷ್ಟವನ್ನು ಪತ್ತೆ ಹಚ್ಚಬೇಕಾದ್ರೆ ಬಳಸ್ತೀವಿ. ಇನ್ನೊಂದು ಟೆಸ್ಟ್ ಬರ್ತದೆ, ಬೆನಡಿಕ್ಟ್ ಟೆಸ್ಟ್ ಅಂತ ಬರ್ತದೆ ನೋಡಿ, ಬಹಳ ಇಂಪಾರ್ಟೆಂಟ್. ಮ್ಯಾಚ್ ದ ಫಾಲೋಯಿಂಗ್ ಇಲ್ಲಿ ಕೇಳ್ತಾನೆ. ಬೆನಡಿಕ್ಟ್ ಟೆಸ್ಟ್ ಅನ್ನು ಫುಡ್ ಅಲ್ಲಿರುವಂತ
ಗ್ಲೂಕೋಸ್ ಎಂಬ ಆಹಾರವನ್ನು ಪತ್ತೆ ಹಚ್ಚಬೇಕಾದ್ರೆ ಬಳಸ್ತೀವಿ. ಇನ್ನೊಂದು ಟೆಸ್ಟ್ ಬರ್ತದೆ, ಬ್ಯೂರೇಟ್ ಟೆಸ್ಟ್ ಅಂತ ಬರ್ತದೆ. ಬ್ಯೂರೇಟ್ ಟೆಸ್ಟ್, ಈ ಬ್ಯೂರೇಟ್ ಟೆಸ್ಟ್ ಅನ್ನು ಆಹಾರದಲ್ಲಿರುವಂತಹ ಪ್ರೋಟೀನ್ ಅಂಶವನ್ನು ಪತ್ತೆ ಹಚ್ಚಬೇಕಾದ್ರೆ ಬಳಸ್ತೀವಿ. ಬಟ್ ಇಲ್ಲಿ ನೀವು ನೆನ್ಪಿಟ್ಕೋಬೇಕು, ಇಲ್ಲಿ ಬೆನಡಿಕ್ಟ್ ಟೆಸ್ಟ್ ಅಂತ ಕೇಳಿದಾನೆ, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ, ಕನ್ಫ್ಯೂಸ್ ಆಗ್ತದೆ. ಬೆನಡಿಕ್ಟ್ ಟೆಸ್ಟ್ ಅನ್ನು ನಾವು ಯೂಸ್ ಟು ಡಿಟೆಕ್ಟ್ ದ ಗ್ಲೂಕೋಸ್ ಪ್ರೆಸೆಂಟ್ ಇನ್ ಫುಡ್ ಅಲ್ಲಿರುವಂತಹ ಗ್ಲೂಕೋಸ್ ಅನ್ನು ಪತ್ತೆ ಹಚ್ಚಬೇಕಾದ್ರೆ ಬೆನಡಿಕ್ಟ್ ಟೆಸ್ಟ್ ಮಾಡ್ತೀವಿ. ಇನ್ನು ಅಯೋಡಿನ್ ಟೆಸ್ಟ್ ಅನ್ನು ಸ್ಟಾರ್ಚ್ ಅಂದ್ರೆ ಗೊತ್ತಿರಬೇಕು ನಿಮಗೆ, ಹಿಟ್ಟಿನಂತಹ ಆಹಾರ ಪದಾರ್ಥಗಳು, ಪೌಡರ್ ರೂಪದಲ್ಲಿರುವಂತಹ ಆಹಾರ ಪದಾರ್ಥಗಳು, ಜೋಳದ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಜಸ್ಟ್ ಎಕ್ಸಾಂಪಲ್ ಅಂಬಲಿ ಅಂತ ಕುಡಿತೀವಿ ನಾವು, ಅಂಬಲಿ ಆಗಿರ್ಬೋದು, ಗಂಜಿ ಆಗಿರ್ಬೋದು, ಇದರೊಳಗಿರುವಂತಹ ಫುಡ್ ಮಟೀರಿಯಲ್ ಸ್ಟಾರ್ಚ್. ಅದ್ರೊಳಗೆ ಸ್ಟಾರ್ಚ್ ಇದನ್ನ ಇಲ್ಲ ಅನ್ನೋದನ್ನ ಪತ್ತೆ ಹಚ್ಚಬೇಕಾದ್ರೆ ನಾವು ಅಯೋಡಿನ್ ಟೆಸ್ಟ್ ಅನ್ನು ಮಾಡ್ತೀವಿ. ಅದ್ರೊಳಗೆ ಏನಾದ್ರೂ ಸ್ಟಾರ್ಚ್ ಇತ್ತು ಅಂತಂದ್ರೆ ಎರಡು ಮೂರು ಅಯೋಡಿನ್ ಡ್ರಾಪ್ಸ್ ಅನ್ನು ಫುಡ್ ಹಾಕಿದಾಗ ಆ ಫುಡ್ ಅನ್ನೋದು ಬ್ಲೂ ಕಲ್ಗೆ ಕನ್ವರ್ಟ್ ಆಗ್ತದೆ. ಸೊ ನೀಲಿ ಬಣ್ಣಕ್ಕೆ ತಿರುಗಿ ಬಿಡ್ತು ಅಂತಂದ್ರೆ ಇಟ್ ಶೋಸ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇನ್ ದ ಫುಡ್. ಸೊ ಇದನ್ನ ನಾವು ಅಯೋಡಿನ್ ಟೆಸ್ಟ್ ಅಥವಾ ಅಯೋಡಿನ್ ದ್ರಾವಣ ಅಂತ ಕರಿತೀವಿ. ಸೊ ಇಲ್ಲಿ ಸ್ಪೆಷಲ್ ಆಗಿ ನಮಗೆ ಕೇಳಿರುವಂತ ಕ್ವಶನ್, ಪಿಷ್ಟವನ್ನು ಪತ್ತೆ ಹಚ್ಚಬೇಕಾದ್ರೆ ಯಾವ ದ್ರಾವಣ ಅಂತ ಕೇಳ್ತಾರೆ. ಮುಂಬರುವ ದಿನಗಳಲ್ಲಿ ನಿಮಗೆ ಗ್ಲೂಕೋಸ್ ಅನ್ನು ಪತ್ತೆ ಹಚ್ಚಬೇಕಾದ್ರೆ ಯಾವ ಟೆಸ್ಟ್ ಯೂಸ್ ಮಾಡ್ತೀವಿ, ಪ್ರೋಟೀನ್ ಅನ್ನು ಪರೀಕ್ಷೆ ಮಾಡಬೇಕಾದ್ರೆ ಯಾವ ಟೆಸ್ಟ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾನೆ. ಸೊ ಸ್ಟಾರ್ಚ್ಗೆ ಅಯೋಡಿನ್ ಟೆಸ್ಟ್, ಗ್ಲೂಕೋಸ್ಗೆ ಬೆನಡಿಕ್ಟ್ ಟೆಸ್ಟ್ ಮತ್ತು ಪ್ರೋಟೀನ್ಗೆ ಬ್ಯೂರೇಟ್ ಟೆಸ್ಟ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಇವೆಲ್ಲ ಎಕ್ಸಾಮ್ ದಲ್ಲಿ ರಿಪೀಟ್ ಆಗುವಂತ ಕ್ವಶನ್ಗಳು. ಒಂದು ಆವರ್ತನದಲ್ಲಿ ಸರಳ ಲೋಲಕದ ಕೆಲಸವು ಸಮನಾಗಿರುವುದು ಅದರ ಅಂತ ಕೇಳ್ತಾನೆ. ಒಂದು ಆವರ್ತನ ಮೀನಿಂಗ್ ಏನು ಅಂತ, ಲೋಲಕ ಅಂತ ಇದೆ. ಲೋಲಕ ಗೊತ್ತು ನಿಮ್ಗೆ, ಫಿಸಿಕ್ಸ್ ಅಲ್ಲಿ ಒಂದು ಸರಳ ಲೋಲಕ ಅಂತ ಬರ್ತದೆ. ಈ ಸರಳ ಲೋಲಕವನ್ನು ಯಾವುದೋ ಒಂದು ಸ್ಪೆಸಿಫಿಕ್ ಆಗಿರುವಂತ ದೂರದಿಂದ ನಾವು ಎಳೆದು ಬಿಟ್ಟಾಗ ಅದು ಗರಿಷ್ಠ ದೂರಕ್ಕೆ ಹೋಗಿ ತಿರ್ಗಾ ತನ್ನ ಮೊದಲಿನ ಸ್ಥಾನಕ್ಕೆ ಬಂತು ಅಂತಂದ್ರೆ ಅದನ್ನ ನಾವು ಒಂದು ಆಂದೋಲನ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ಒನ್ ಆಸೋಲೇಷನ್, ಒನ್ ಸೈಕಲ್, ಒನ್ ಪೀರಿಯಡ್ ಅಂತ ಕರಿತೀವಿ. ಸೊ ಇದು ಇನಿಷಿಯಲ್ ಪೊಸಿಷನ್, ಪ್ರಾರಂಭಿಕ ಸ್ಥಾನದಿಂದ ಬಿಟ್ಟಾಗ ಅದು ಮತ್ತೆ ಗರಿಷ್ಠ ದೂರವನ್ನು ತಲುಪಿ ಮತ್ತೆ ತಿರ್ಗಾ ಅಲ್ಲಿ ಮೊದಲ ಸ್ಥಾನಕ್ಕೆ ಬರಬೇಕು. ಗೊತ್ತಿರ್ಬೇಕು ನಿಮ್ಗೆ, ಪೆಂಡುಲಮ್ ಯಾವಾಗ್ಲೂ ಹಿಂಗೆ ಇರಲ್ಲ, ಹಿಂಗ ಮೇಲೆ ಹೋಗಿ ನಾವು ಎಳೆದು ಬಿಟ್ಬಿಟ್ಟಿವಿ ಅಂತಂದ್ರೆ ತಿರ್ಗಾ ಹಿಂಗ್ ಹೋಗಿ ಮತ್ತೆ ವಾಪಸ್ ಇಲ್ಲಿ ಬರ್ತದೆ. ಸೊ ಇಲ್ಲಿಂದ ಹಿಂಗ್ ಹೋಗಿ ಮತ್ತೆ ವಾಪಸ್ ತಿರ್ಗಾ ಮೊದಲ ಸ್ಥಾನಕ್ಕೆ ಬಂತು ಅಂತಂದ್ರೆ ಅದನ್ನ ಒಂದು ಆವರ್ತನ, ಒಂದು ಸೈಕಲ್, ಒನ್ ಆಸಿಲೇಷನ್, ಒನ್ ಪೀರಿಯಡ್ ಅಂತ ಕರಿತೀವಿ. ಒಂದು ಆಂದೋಲನ ಅನ್ನೋ ಪದವನ್ನು ಸಹಿತ ನಾವು ಬಳಸ್ತೀವಿ. ಇಲ್ಲಿ ಏನಂತಾನೆ ಕ್ವಶನ್, ಒಂದು ಸರಳ ಲೋಲಕದಲ್ಲಿ ಒಂದು ಆಂದೋಲನ ಮುಗಿಸಿ ತಿರ್ಗಾ ಬಂದಾಗ ಎಷ್ಟು ಕೆಲಸ ಆಯ್ತು ಅಂತ ಕೇಳ್ತಾನೆ. ಆ ಕೆಲಸ ಎದಕ್ಕೆ ಸಮನಾಗಿದೆ ಅಂತ ಕೇಳ್ತಾನೆ. ಅದರ ಚಲನ ಶಕ್ತಿಗೆ ಸಮಾನ, ಪ್ರಚಲನ ಶಕ್ತಿಗೆ ಸಮಾನ, ಒಟ್ಟು ಶಕ್ತಿ ಮತ್ತು ಶೂನ್ಯ ಅಂತ ಕೊಡ್ತಾನೆ. ಇಲ್ಲಿ ದ ವರ್ಕ್ ಡನ್ ಇಸ್ 0 ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟೇ ಆಗಿಲ್ಲ. ಒಂದು ವಸ್ತು ಯಾವಾಗ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ, ಅದರ ಕೆಲಸ ಆಗಿದೆ ಅಂತಂದ್ರೆ ಇಲ್ಲಿರುವಂತ ಲೋಲಕ ಇಲ್ಲಿ ಹೋಗಿ ನಿಂತು ಬಿಡ್ತು, ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತು ಅಂತಂದ್ರೆ ಸಮಥಿಂಗ್ ವರ್ಕ್ ಡನ್ ಅಂತ ಕರಿತೀವಿ. ತಿರ್ಗಾ ಮೊದಲಿನ ಸ್ಥಾನಕ್ಕೆ ಬಂತು ಅಂತಂದ್ರೆ ನಾವೇನು ವರ್ಕ್ ಕೆಲಸ ಮಾಡಿಲ್ಲ ಅಂತ ಅರ್ಥ, ಅದ್ರ ಕೆಲಸ ಶೂನ್ಯ ಆಗಿದೆ ಅಂತ ಅರ್ಥ. ನೀವು ಇಲ್ಲಿಂದ ಪ್ರಾರಂಭ ಮಾಡಿ ಚಲಿಸ್ತಾ ಪ್ರಾರಂಭ ಮಾಡಿ ಎಲ್ಲೋ ನಿರ್ದಿಷ್ಟ ದೂರಕ್ಕೆ ಹೋಗಿ ಮತ್ತೆ ತಿರ್ಗಾ ಅಲ್ಲಿಗೆ ಬಂದಿರಿ ಅಂತ, ನೀವು ಎಷ್ಟು ದೂರ ಚಲಿಸಿದ್ರಿ ಅಂತಂದ್ರೆ ಏನಂತಿರ್ತೀವಿ, ನೀವು ಚಲಿಸೇ ಇಲ್ಲ ಅಂತ ಅರ್ಥ ಇಂಡೈರೆಕ್ಟ್ ಆಗಿ. ಯಾಕಂದ್ರೆ ನೀವು ಎಲ್ಲಿಂದ ಶುರು ಮಾಡಿ ಹೋಗಿದ್ರು ಮತ್ತೆ ತಿರ್ಗಾ ಅಲ್ಲೇ ಬಂದಿದ್ರಿ ಅಂತ ಅರ್ಥ. ಇಲ್ಲಿ ನಾವು ಹೋಗಿ ಬಂದಿದ್ದು ಕೆಲಸ ಅಂತ ಅಲ್ಲ, ಹೌದಲ್ಲ. ಸೊ ಹಂಗಾಗಿ ನಾವು ಎಲ್ಲಿದ್ದೀವೋ ಅಲ್ಲೇ ತಿರ್ಗಾ ವಾಪಸ್ ಬಂದ್ಬಿಟ್ಟಿವಿ ಅಂತಂದ್ರೆ ಇಲ್ಲಿ ಯಾವುದೇ ವರ್ಕ್ ಡನ್ ಆಗಿಲ್ಲ ಅನ್ನೋ ಮೀನಿಂಗ್ ಇಂಡಿಕೇಟ್ ಮಾಡ್ತದೆ. ಹಂಗಾಗಿ ಒಂದೇ ನಿಮಿಷ. ಎಸ್, ಇಲ್ಲಿ ಈ ಆವರ್ತನದಲ್ಲಿ ಎಷ್ಟು ಕೆಲಸ ಆಗಿದೆ ಅಂದ್ರೆ ಹೋಗಿ ತಿರ್ಗಾ ವಾಪಸ್ ಅಲ್ಲೇ ಬಂದಿರೋದ್ರಿಂದ ಅದ್ರ ಕೆಲಸ ಈಕ್ವಲ್ ಟು 0 ಅಂತ ಕರಿತೀವಿ. ವರ್ಕ್ ಡನ್ ಇಸ್ ಈಕ್ವಲ್ ಟು 0 ಅಂದ್ರೆ ಇಲ್ಲಿಗೆ ಇಲ್ಲಿ ಹೋಗಿ ನಿಂತು ಬಿಟ್ಟಾಗ ಇಲ್ಲಿಂದ ಇಲ್ಲಿಗೆ ಚಲಿಸಿದಾಗ ಎಷ್ಟೋ ಸಮಥಿಂಗ್ ಕೆಲಸ ಆಗ್ತಿತ್ತು, ಮತ್ತೆ ತಿರ್ಗಾ ಅಲ್ಲೇ ಬಂದಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ವಸ್ತುವಿನ ಲೋಲಕದಲ್ಲಿ ಡಿಸ್ಪ್ಲೇಸ್ ಆಗಿಲ್ಲ, ಸ್ಥಾನದಲ್ಲಿ ಬದಲಾವಣೆ ಆಗಿಲ್ಲ. ಹಂಗಾಗಿ ಅದನ್ನು ನಾವು 0ಕ್ಕೆ ಹೋಲಿಕೆ ಮಾಡ್ತೀವಿ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್, ಕಬ್ಬಿಣವು ಯಾವ ರೀತಿಯ ಅಯಸ್ಕಾಂತೀಯ ವಸ್ತುವಾಗಿದೆ? ಸೊ ವಿಚ್ ಟೈಪ್ ಆಫ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಆಫ್ ಐರನ್ ಅಂತ ಕೇಳ್ತಾನೆ. ಸೊ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಲ್ಲಿ 3 ಬರ್ತವೆ. ಒಂದು ಡಯಾಮ್ಯಾಗ್ನೆಟಿಕ್, ಇನ್ನೊಂದು ಪ್ಯಾರಾಮ್ಯಾಗ್ನೆಟಿಕ್, ಇನ್ನೊಂದು ಫೆರೋಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಡಯಾಕಾಂತೀಯ ವಸ್ತು, ಪ್ಯಾರಾಕಾಂತೀಯ ವಸ್ತು ಮತ್ತು ಫೆರೋಕಾಂತೀಯ ವಸ್ತು ಅಂತ ಕರಿತೀವಿ. ಡಯಾಕಾಂತೀಯ ವಸ್ತು ಅಂತಂದ್ರೆ ಇಟ್ ಶೋಸ್ ವೆರಿ ಲೋ ಆರ್ ಲೆಸ್ ಅಟ್ರಾಕ್ಟಿವ್ ಫೋರ್ಸ್ ಅಂತ ಕರಿತೀವಿ.
ಅತಿ ಕಡಿಮೆ ಆಕರ್ಷಣ ಬಲವನ್ನು ಹೊಂದಿರುವಂತಹ ವಸ್ತುಗಳನ್ನು ನಾವು ಡಯಾಕಾಂತೀಯ ವಸ್ತುಗಳು ಅಂತ ಕರಿತೀವಿ. ಡಯಾಕಾಂತೀಯ ವಸ್ತುಗಳಿಗೆ ಅಂದ್ರೆ ಒಂದು ಕಬ್ಬಿಣ ಇದೆ, ಇಲ್ಲಿ ಯಾವುದೋ ಒಂದು ಅದ್ರ ಜೊತೆ ಅಟ್ರಾಕ್ಟ್ ಆಗುವಂತ ಒಂದು ವಸ್ತು ಇದೆ. ಅವಾಗ ಅದ್ರ ಸಮೀಪ ಇಟ್ಟಾಗ್ಲೂ ಸಹಿತ ಅದು ಅಟ್ರಾಕ್ಷನ್ ಫೋರ್ಸ್ ತೋರಿಸುವುದೇ ಇಲ್ಲ, ಅದ್ರ ಜೊತೆ ಅಂಟಿಕೊಳ್ಳುವುದೇ ಇಲ್ಲ. ಆ ರೀತಿ ಇರುವಂತ ಕಡಿಮೆ ಅಂಟಿಕೊಳ್ಳುವಂತ ಒಂದು ವಸ್ತುವನ್ನು ನಾವು ಡಯಾಕಾಂತೀಯ ವಸ್ತು ಅಂತ ಕರಿತೀವಿ. ನಿಮಗೆ ಗೊತ್ತು, ಬೆಸ್ಟ್ ಎಕ್ಸಾಂಪಲ್ ಗೋಲ್ಡ್ ಅಂತ ಕೊಡ್ಬೋದು ನಾವು. ಯಾಕಂದ್ರೆ ನೀವು ಗೋಲ್ಡ್ ಅನ್ನು ಕಬ್ಬಿಣ ಮೇಲೆ ಮ್ಯಾಗ್ನೆಟ್ ಹತ್ರ ಇಟ್ಟಿರಲಿ ನೀವು, ಅದು ಕೊಟ್ಟ ಅಂಟಿಕೊಳ್ಳುವಂತ ಫೀಲಿಂಗೇ ಇರಲ್ಲ. ಬೆಸ್ಟ್ ಎಕ್ಸಾಂಪಲ್ ಸಿಲ್ವರ್ ಆಗಿರ್ಬೋದು, ಪ್ಲಾಟಿನಮ್ ಆಗಿರ್ಬೋದು, ಇಂಥವು ಸುಮಾರು ಎಕ್ಸಾಂಪಲ್ಸ್ ನಾವು ಡಯಾಕಾಂತೀಯ ವಸ್ತು ಅಂತ ಕರಿತೀವಿ. ಡಯಾ ಮೀನಿಂಗ್ ಅಂದ್ರೆ ಇಟ್ ಶೋಸ್ ವೆರಿ ಲೋ ಆರ್ ವೆರಿ ಲೆಸ್ ಅಟ್ರಾಕ್ಟಿವ್ ಫೋರ್ಸ್ ಟುವರ್ಡ್ಸ್ ಮ್ಯಾಗ್ನೆಟ್. ಆ ಮ್ಯಾಗ್ನೆಟ್ ಜೊತೆಗೆ ಕಡಿಮೆ ಅಟ್ರಾಕ್ಟ್ ಆಗುವಂತ ವಸ್ತುವನ್ನೇ ನಾವು ಡಯಾಕಾಂತೀಯ ಅಂತ ಕರಿತೀವಿ. ಪ್ಯಾರಾಕಾಂತಿ ಅಂತಂದ್ರೆ ಇದು ಮಾಡರೇಟ್ ಆಗಿರುವಂತ ಅಟ್ರಾಕ್ಟಿವ್ ಫೋರ್ಸ್ ಇರ್ತದೆ. ಇಟ್ ಶೋಸ್ ಮಾಡರೇಟ್ ಅಟ್ರಾಕ್ಟಿವ್ ಫೋರ್ಸ್ ಅಂದ್ರೆ ಇದು ಬಹಳ ಲೆಸ್ ಇಲ್ಲ, ಬಹಳ ಮೋರ್ ಇಲ್ಲ, ನಾರ್ಮಲ್ ಆಗಿರುವಂತ ಅಟ್ರಾಕ್ಟ್. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಅಲ್ಯೂಮಿನಿಯಂ ಅಂತ ನೋಡ್ತೀವಿ, ಅಲ್ಯೂಮಿನಿಯಂ ಹೌದಲ್ಲ. ಬಟ್ ಫೆರೋಕಾಂತಿ ಅಂತ ಬಂದಾಗ ಇಟ್ ಶೋಸ್ ವೆರಿ ಹೈ ಅಟ್ರಾಕ್ಟಿವ್ ಫೋರ್ಸ್, ಅತಿ ಹೆಚ್ಚಿನ ಆಕರ್ಷಣ ಬಲವನ್ನು ಹೊಂದಿರುವಂತ ವಸ್ತುಗಳನ್ನೇ ನಾವು ಫೆರೋಕಾಂತೀಯ ವಸ್ತು ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತು, ಬೆಸ್ಟ್ ಎಕ್ಸಾಂಪಲ್ ಐರನ್. ಏನು ಐರನ್, ನೀವು ನೋಡಿ ಯಾವಾಗಾದ್ರೂ ಒಂದು ಅಯಸ್ಕಾಂತದ ಪಕ್ಕದಲ್ಲಿ ಒಂದು ಕಬ್ಬಿಣವನ್ನು ಇಟ್ಟಾಗ ಪಟ್ ಅಂತ ಅಂಟ್ಕೊಂಡ್ಬಿಡ್ತದೆ. ಸೊ ಇದು ಆ ಅಯಸ್ಕಾಂತ ಜೊತೆ ಅತಿ ಹೆಚ್ಚು ಅಟ್ರಾಕ್ಟ್ ಆಗುವಂತ ಗುಣವನ್ನು ಹೊಂದಿದೆ. ಅಂತ ವಸ್ತುಗಳನ್ನು ನಾವು ಏನಂತ ಕರಿತೀವಿ, ಫೆರೋಕಾಂತೀಯ. ಐರನ್ ಆಗಿರ್ಬೋದು, ನಿಕ್ಕೆಲ್ ಅಂತ ಬರ್ತದೆ, ನಿಕ್ಕೆಲ್ ಆಗಿರ್ಬೋದು, ಕೋಬಾಲ್ಟ್ ಆಗಿರ್ಬೋದು, ಅದ್ರಿಂದ ಸ್ಟೀಲ್ ಆಗಿರ್ಬೋದು, ಇಂತೆಲ್ಲಾ ವಸ್ತುಗಳು ಫೆರೋಕಾಂತೀಯ ವಸ್ತುಗೆ ಉದಾಹರಣೆ. ಸೊ ಇದು ನಿಮ್ಗೆ ಆನ್ಸರ್ ಗೊತ್ತಾಗಿದೆ. ಕಬ್ಬಿಣವು ಯಾವ ರೀತಿಯ ಅಯಸ್ಕಾಂತೀಯ ವಸ್ತುವಾಗಿದೆ ಅಂತಂದ್ರೆ ಇಟ್ ಇಸ್ ಅ ಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಇಟ್ ಶೋಸ್ ವೆರಿ ಹೈ ಅಟ್ರಾಕ್ಟಿವ್ ಫೋರ್ಸ್ ಟುವರ್ಡ್ಸ್ ಮ್ಯಾಗ್ನೆಟ್. ಇದು ಒಂದು ಅಯಸ್ಕಾಂತದ ಜೊತೆಗೆ ಅತಿ ಹೆಚ್ಚು ಆಕರ್ಷಣ ಬಲವನ್ನು ಹೊಂದಿರುವಂತಹ ವಸ್ತುವಾಗಿದೆ. ಹಂಗೆ ಇದನ್ನು ನಾವು ಫೆರೋಕಾಂತೀಯ ವಸ್ತು ಅಂತ ಕರಿತೀವಿ. ಫೆರೋಕಾಂತೀಯ ವಸ್ತು ಮೋಸ್ಟ್ ಇಂಪಾರ್ಟೆಂಟ್. ಕೇಳ್ತಾನೆ ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಬಹುದು, ಅಥವಾ ಅಲ್ಯೂಮಿನಿಯಂ ಎಂತ ವಸ್ತುವಾಗಿದೆ, ಅಥವಾ ಪ್ಯಾರಾಕಾಂತೀಯ ವಸ್ತುಗೆ ಉದಾಹರಣೆಗಳು ಯಾವಾಗಿವೆ, ಡಯಾಕಾಂತೀಯ ವಸ್ತುಗಳು ಯಾವ್ಯಾವು ಅಂತ ನಮ್ಗೆ ಕೇಳ್ತಿರ್ತಾನೆ, ನೆನ್ಪಿಟ್ಕೋಬೇಕು. ಕ್ವಶನ್ ನೋಡಿ, ಸ್ವಲ್ಪ ಅಪ್ಲೈಡ್ ಇದೆ. ಮರಕ್ಕಿಂತ ಇದ್ದಿಲು ಉತ್ತಮ ಇಂಧನವಾಗಿದೆ. ಇದ್ದಿಲು ಅಂತಂದ್ರೆ ನಾವು ಏನು ಯಾವುದು ಮನೆಯಲ್ಲಿ ಬಳಸುವಂತ ಚಾರ್ಕೋಲ್ ಅಂತ ಕರಿತೀವಿ, ಚಾರ್ಕೋಲ್. ಮರಕ್ಕಿಂತ ಇದ್ದಿಲು ಉತ್ತಮ ಇಂಧನವಾಗಿದೆ ಏಕೆಂದರೆ ಅಂತ ಕೇಳ್ತಾನೆ. ಇಲ್ಲಿ ಇದ್ದಿಲು ಸುಲಭವಾಗಿ ದೊರೆಯುತ್ತದೆ. ಮರಕ್ಕಿಂತ ಇದ್ದಿಲು ತುಂಬಾ ಕಮ್ಮಿ ರೇಟಲ್ಲಿದೆ. ಇದ್ದಿಲು ಸಂಪೂರ್ಣವಾಗಿ ದಹಿಸುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಉತ್ಪತ್ತಿ ಮಾಡುತ್ತದೆ. ಮರಕ್ಕಿಂತ ಇದ್ದಿಲು ಸುಲಭವಾಗಿ ದಹಿಸುತ್ತದೆ ಇಲ್ಲ, ಇಲ್ಲಿ ಯಾವುದು ಪೂರ್ಣವಾಗಿ ದಹಿಸುತ್ತದಲ್ಲ ಅದು ಉತ್ತಮ ಇಂಧನ ಅಂತ ಕನ್ಸಿಡರ್ ಮಾಡ್ತೀವಿ. ಕಂಪ್ಲೀಟ್ ಕಂಬಷನ್ ಆಗ್ಬೇಕು. ಸೊ ಮರವನ್ನು ಸುಟ್ಟಾಗ ನಮ್ಗೆ ಕಂಪ್ಲೀಟ್ ಆಗಿ ಬೂದಿ ಆಗಲ್ಲ, ಇದು ನಮ್ಗೆ ಏನ್ ಸಿಗ್ತದೆ, ಇದ್ದಿಲಾಗಿ ಬಿಡುಗಡೆ ಮಾಡ್ತದೆ. ಬಟ್ ನೀವು ಇದ್ದಿಲನ್ನು ಸುಟ್ಟು ನೋಡಿ, ಕಂಪ್ಲೀಟ್ ಆಗಿ ನಮ್ಗೆ ಬೂದಿ ಸಿಗ್ತದೆ. ಅಂದ್ರೆ ಅದು ಕಂಪ್ಲೀಟ್ ಆಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಅಂತ ಅರ್ಥ. ಸೊ ಹಂಗಾಗಿ ಯಾವುದು ಸಂಪೂರ್ಣವಾಗಿ ದಹಿಸುತ್ತದೋ ಅದನ್ನ ನಾವು ಉತ್ತಮ ಇಂಧನ ಅಂತ ಕರಿತೀವಿ. ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ನೋಡ್ರಿ ನೀವು, ಅದನ್ನು ಬರ್ನ್ ಮಾಡಿದಾಗ ನಮ್ಗೆ ಏನು ಸಿಗುದಿಲ್ಲ, ಕಂಪ್ಲೀಟ್ ಆಗಿ 1 ಗ್ರಾಮ್ ಸಹಿತ ನಮ್ಗೆ ಉಳಿದಿಲ್ಲ, ಕಂಪ್ಲೀಟ್ ಆಗಿ ಬರ್ನ್ ಆಗ್ತದೆ. ಹಾಗಾಗಿ ಯಾವುದು ಕಂಪ್ಲೀಟ್ ಆಗಿ ದಹಿಸುತ್ತವೋ ಅಂತ ವಸ್ತುಗಳನ್ನು ನಾವು ಉತ್ತಮ ಇಂಧನಗಳು ಅಂತ ಕರಿತೀವಿ. ಇಲ್ಲಿ ಮರ ಅನ್ನೋದು ಕಂಪ್ಲೀಟ್ ಆಗಿ ದಹಿಸುವುದಿಲ್ಲ, ಹಂಗಾಗಿ ಇದು ಉತ್ತಮ ಇಂಧನ ಅಲ್ಲ. ಈ ಒಂದು ಇಟ್ ಇಸ್ ಉತ್ತಮ ಇಂಧನ ಆದರೂ ಸಹಿತ ಇದ್ದಿಲಿಗಿಂತ ಉತ್ತಮ ಇಂಧನ ಅಲ್ಲ ಅಂತ ಅರ್ಥ. ಸೊ ಮರಕ್ಕಿಂತ ಇದ್ದಿಲು ಉತ್ತಮ ಇಂಧನ, ಯಾಕಂದ್ರೆ ಇದ್ದಿಲು ಅನ್ನೋದು ಸಂಪೂರ್ಣವಾಗಿ ದಹಿಸುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಕಡಿಮೆ ಉತ್ಪತ್ತಿ ಮಾಡ್ತದೆ. ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಜಾಸ್ತಿ ಉತ್ಪತ್ತಿ ಆಗಬಾರ್ದು, ಕಡಿಮೆ ಉತ್ಪತ್ತಿ ಆಗುವಂತ ವಸ್ತು ರೂಪದಲ್ಲಿದ್ದರೆ ಅದನ್ನ ನಾವು ಉತ್ತಮ ಇಂಧನ ಅಂತ ಕರಿತೀವಿ, ಹೌದಲ್ಲ. ಸೊ ಇಲ್ಲಿ ಕಾನ್ಸೆಪ್ಟ್ ಏನು ಅಂತಂದ್ರೆ ಯಾವುದು ಕಂಪ್ಲೀಟ್ಲಿ ಬರ್ನ್ ಆಗ್ತದೋ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಎ ಗುಡ್ ಫ್ಯೂಯಲ್. ಕ್ವಶನ್ ನಂಬರ್ 10 ನೋಡಿ, ಮೂಲ ಮತ್ತು ಪ್ರತಿಫಲಿತ ಧ್ವನಿಗಳ ನಡುವೆ ಇರುವ ಈ ಅಂಶದಿಂದ ಪ್ರತಿಧ್ವನಿ ಉಂಟಾಗ್ತದೆ ಅಂತ ಕೊಡ್ತಾನೆ. ನೋಡಿ, ಇಲ್ಲೊಂದು ಸ್ಪೀಕರ್ ಇದೆ, ಈ ಸ್ಪೀಕರ್ ಸೌಂಡ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಅವಾಗ ಈ ಸೌಂಡ್ ಪ್ರೊಡ್ಯೂಸ್ ಮಾಡಿ ಮುಂದಕ್ಕೆ ಹೋಗಿ ಆ ಸೌಂಡ್ ತಿರ್ಗಾ ವಾಪಸ್ ಅದೇ ಬಂದು ನಮ್ ಕಿವಿ ಕೇಳಿಸ್ತಾ ಇತ್ತು ಅಂತಂದ್ರೆ ಇದನ್ನ ನಾವು ಪ್ರತಿಧ್ವನಿ ಅಂತ ಕರಿತೀವಿ. ಸೊ ಒಂದು ಸೌಂಡ್ ಯಾವುದೋ ಒಂದು ಸ್ಪೀಕರ್ ಇಂದನೋ ನಾನು ಮಾತಾಡಿದಾಗನೋ ಯಾವುದೋ ಒಂದು ಧ್ವನಿ ಉತ್ಪತ್ತಿ ಆದಾಗ ಸರ್ಟನ್ ದೂರಕ್ಕೆ ಹೋಗಿ ಒಂದು ವಸ್ತುವನ್ನು ಅಪ್ಪಳಿಸಿ ತಿರ್ಗಾ ಅದೇ ಶಬ್ದ ಹಿಂದಕ್ಕೆ ಬಂದು ಆ ಶಬ್ದ ನಮಗೆ ಕೇಳಿಸ್ಬೇಕು. ನಾವೀಗ ಹಲೋ ಅಂತ ಕರೆದಿವಿ ಅಂತಂದ್ರೆ ತಿರ್ಗಾ ಶಬ್ದ ನಮಗೆ ಹಲೋ ಅಂತೇಳಿ ಬಹಳ ಸ್ಪಷ್ಟವಾಗಿ ಕೇಳಿಸ್ಬೇಕು. ಇದನ್ನ ನಾವು ಪ್ರತಿಧ್ವನಿ ಅಂತ ಕರಿತೀವಿ. ಇಲ್ಲೇನಂತಾನೆ, ಮೂಲ ಮತ್ತು ಪ್ರತಿಧ್ವನಿಗಳ ನಡುವೆ ಇದು ಮೂಲ ಶಬ್ದ, ಇದು ಮೂಲ ಶಬ್ದ, ಇಲ್ಲಿ ಪ್ರತಿಧ್ವನಿಯಾಗಿರುವಂತ ಶಬ್ದ ಅಂದ್ರೆ ರಿಫ್ಲೆಕ್ಟ್ ಆಗಿರುವಂತ ಶಬ್ದ.
ಪ್ರತಿಫಲಿತ ಧ್ವನಿ ಇವುಗಳ ನಡುವೆ ಯಾವ ಅಂಶ ಇದ್ದಾಗ ಸೌಂಡ್ ರಿಫ್ಲೆಕ್ಟ್ ಆಗ್ತದೆ ಅಂತ ಕೇಳ್ತಾನೆ. ಕಾಲಾಂತರ 0.2 ಸೆಕೆಂಡ್ ಇದ್ದಾಗ ಅಂತ ಕೊಡ್ತಾನೆ. ಇಲ್ಲ, ಕಾಲಾಂತರ 0.1 ಸೆಕೆಂಡ್ ಇರಬೇಕು, 2 ಅಲ್ಲ, ನಥಿಂಗ್ ಬಟ್ 1/10 ಸೆಕೆಂಡ್ ಇರಬೇಕು ಅಂತ ಅರ್ಥ. ಸೊ ಇದು ರಾಂಗ್ ಆಪ್ಷನ್. ಅಂತರ 17 ಮೀಟರ್ ಇದ್ದಾಗ, ಎಸ್, ಇದು 17 ಮೀಟರ್ ಡಿಸ್ಟೆನ್ಸ್ ಇರಬೇಕು ಅಂತ ನೋಡ್ತೀವಿ. ಯಾಕಂದ್ರೆ ಒಂದು ಸೌಂಡ್ ಎಲ್ಲಿ ಉತ್ಪತ್ತಿ ಆಗುತ್ತೋ, ಸೌಂಡ್ ಎಲ್ಲಿ ಹಿಂದಕ್ಕೆ ರಿಫ್ಲೆಕ್ಟ್ ಆಗುತ್ತೋ, ಇನ್ ಬಿಟ್ವೀನ್ ದೇರ್ ಶುಡ್ ಬಿ 17 ಮೀಟರ್ ಮಿನಿಮಮ್ ಡಿಸ್ಟೆನ್ಸ್ ಇರಬೇಕು. ಕನಿಷ್ಠ 17 ಮೀಟರ್ ದೂರ ಇದ್ದಾಗ ಮಾತ್ರ ಏನಾಗ್ತದೆ, ರಿಫ್ಲೆಕ್ಟ್ ಆಗ್ತದೆ. ಒರಟಾದ ಅಥವಾ ಎತ್ತರದ ಮೇಲ್ಮೈ ಇದ್ದಾಗ ಅದಕ್ಕೇನು ಸಂಬಂಧ ಇಲ್ಲ. ಶಬ್ದದ ವೇಗ 340 ಮೀಟರ್ ಪರ್ ಸೆಕೆಂಡ್ ಗಿಂತ ಹೆಚ್ಚಿದ್ದಾಗ ಇಲ್ಲ, ಕಡಿಮೆ ಇದ್ದಾಗಲೂ ಆಗ್ತದೆ. ವೇಗಕ್ಕೆ ಪ್ರತಿಧ್ವನಿಗೆ ಸಂಬಂಧ ಇಲ್ಲ. ಸೌಂಡ್ ಸ್ಲೋ ಆಗಿ ಮೂವ್ಮೆಂಟ್ ಆಗಲಿ, ಸೌಂಡ್ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗಲಿ, ಯಾವುದೇ ತೊಂದರೆ ಇಲ್ಲ. ಎರಡೂ ಸಮಯದಲ್ಲಿ ಸಹಿತ ನಮಗೆ ಸೌಂಡ್ ರಿಫ್ಲೆಕ್ಟ್ ಆಗ್ತದೆ. ಬಟ್ ಆದ್ರೆ ಇಲ್ಲಿ ಅಂತರ ಎಷ್ಟು ಇರಬೇಕು ಅಂತ ಕೇಳ್ತಾನೆ. 17 ಮೀಟರ್ ಡಿಸ್ಟೆನ್ಸ್ ಇರಬೇಕು. ಯಾಕೆ 17 ಮೀಟರ್ ಡಿಸ್ಟೆನ್ಸ್ ಇರಬೇಕು ಅಂತಂದ್ರೆ ನಿಮ್ಗೊಂದು ಸಿಂಪಲ್ ಆಗಿರುವಂತ ಕ್ಯಾಲ್ಕುಲೇಷನ್ ಕೊಡ್ತೀನಿ. ಡಿಸ್ಟೆನ್ಸ್ 17 ಮೀಟರ್ ಯಾಕೆ ಅಂತಂದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್. ದೂರ ಇಸ್ ಈಕ್ವಲ್ ಟು ವೇಗ ಇಂಟು ಕಾಲ ಅಂತ ನಾವು ಫಾರ್ಮುಲಾ ಹಾಕ್ತಿವಿ. ಎಷ್ಟು ದೂರ ಬೇಕು ಅದೇ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ವೇಗ ಎಷ್ಟಿದೆ ಅಂತಂದ್ರೆ ಗಾಳಿಯಲ್ಲಿ ಶಬ್ದದ ವೇಗ 340 ಮೀಟರ್ ಪರ್ ಸೆಕೆಂಡ್ ಇದೆ, ಇಂಟು ಕಾಲಾಂತರ, ಒಂದು ರಿಫ್ಲೆಕ್ಷನ್ ಇಂದ ಮತ್ತೊಂದು ರಿಫ್ಲೆಕ್ಷನ್ ನಡು ಗ್ಯಾಪ್ ಎಷ್ಟಿರಬೇಕು ಅಂತಂದ್ರೆ 0.1 ಸೆಕೆಂಡ್ ಇರಬೇಕು. ನೀವು ಕ್ಯಾಲ್ಕುಲೇಟರ್ ತಗೊಂಡು ಇವೆರಡು ಮಲ್ಟಿಪ್ಲೇಷನ್ ಮಾಡಿದ್ರೆ 340 ಮೀಟರ್ ಅಂತ ಬರ್ತದೆ. ಸಾರಿ, 34 ಮೀಟರ್ ಅಂತ ಬರ್ತದೆ. 34 ಮೀಟರ್ ಅಂತ ಬಂದ್ರೆ ಈ ಶಬ್ದ ಆ ಕಡೆನೇ ಹೋಗ್ತಾ ಇದೆ. ಅದು ರಿಫ್ಲೆಕ್ಟ್ ಆಗ್ಬೇಕಾದ್ರೆ ಯಾವ್ದೊಂದು ವಸ್ತುನ ಅಪ್ಪಳಿಸಿ ತಿರ್ಗಾ ವಾಪಸ್ ಬರ್ಬೇಕಾಗ್ತದೆ. ವಾಪಸ್ ಬರ್ಬೇಕು ಅಂದ್ರೆ ನಾವು ಡಿವೈಡ್ ಬೈ 2 ಮಾಡಬೇಕು. ಅವಾಗ 2 1 2 17 ಮೀಟರ್ ಇರಬೇಕು ಅಂತ ಅರ್ಥ. ನೋಡಿ ಎಷ್ಟು ನೈಸ್ ಇದೆ ಎಕ್ಸ್ಪ್ಲನೇಷನ್. ಇಲ್ಲಿ 17 ಮೀಟರ್ ಯಾಕೆ ಬೇಕು ಗುರುಳೆ ನಮಗೆ? 17 ಮೀಟರ್ ಏನಿದೆ ಕಾನ್ಸೆಪ್ಟ್ ಅಂತಂದ್ರೆ, ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್. ದ ವೆಲಾಸಿಟಿ ಆಫ್ ಸೌಂಡ್ ಇನ್ ಅಟ್ಮಾಸ್ಫಿಯರ್ ಅಥವಾ ಏರ್ ಅಂತ ಬಂದಾಗ ಇಟ್ ಇಸ್ ಅರೌಂಡ್ 340 ಮೀಟರ್ ಪರ್ ಸೆಕೆಂಡ್ ಇದೆ. ಅಂಡ್ ಟೈಮ್ ಲ್ಯಾಬ್ಸ್ ಬಿಟ್ವೀನ್ 2 ರಿಫ್ಲೆಕ್ಷನ್ಸ್ ಅಂತ ಬಂದಾಗ 0.1 ಸೆಕೆಂಡ್. ಅಂದ್ರೆ 0.1 ಸೆಕೆಂಡ್ ಕಡಿಮೆ ಸಮಯದಲ್ಲಿ ನೀವು 2-3 ಶಬ್ದಗಳನ್ನು ಉತ್ಪತ್ತಿ ಮಾಡಿದ್ರೆ ಮೊದಲನೇ ಶಬ್ದ ಮಾತ್ರ ನಮಗೆ ಕೇಳಿಸ್ತದೆ, ಉಳಿದ 2 ಶಬ್ದಗಳು ನಮ್ಗೆ ಕೇಳಿಸಲ್ಲ. ಆ ಸ್ಪಷ್ಟ ಪ್ರತಿಧ್ವನಿ ನಮ್ಗೆ ಬರ್ಬೇಕಾದ್ರೆ ಗ್ಯಾಪ್ ಬೇಕು, ಗ್ಯಾಪ್ ಟೈಮ್ ಬೇಕಲ್ಲಿ. ಆ ಗ್ಯಾಪ್ ಟೈಮ್ ಎಷ್ಟು ಅಂತಂದ್ರೆ 0.1 ಸೆಕೆಂಡ್ ಅಥವಾ 1/10 ಸೆಕೆಂಡ್ ಅಂತ ಕರಿತೀವಿ. ಅವಾಗ ಇದನ್ನೇ ನಾವು 1/10 ಸೆಕೆಂಡ್ ಅನ್ನೇ ನಾವು ಇಂಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ 340 ಇಂಟು 1/10 ಹಿಂಗೂ ಮಾಡಬಹುದು ನೀವು. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್. ವೆಲಾಸಿಟಿ 340 ಮೀಟರ್ ಇಂಟು ಟೈಮ್ 1/10 ಸೆಕೆಂಡ್ ಅಂತ ಮಾಡ್ತೀವಿ. 0 ಗೆಟ್ ಕ್ಯಾನ್ಸಲ್. 34 ಸೌಂಡ್ ಆ ಕಡೆ ಹೋಗ್ತದೆ, ಅದು ರಿಫ್ಲೆಕ್ಟ್ ಆಗಿ ಮತ್ತೆ ವಾಪಸ್ ಬರ್ಬೇಕು, ಡಿವೈಡ್ ಬೈ 2 ಮಾಡಬೇಕು. ನಮ್ಗೆ ಎಷ್ಟು ಮೀಟರ್ ಬರ್ತದೆ? 17 ಮೀಟರ್. ಸೊ ಹಂಗಾಗಿ ಯಾವ ಅಂಶದಿಂದ ಪ್ರತಿಧ್ವನಿ ಉಂಟಾಗ್ತದೆ ಅಂತಂದ್ರೆ ಅದರ ಗರಿಷ್ಠ ಅಂತರ ಎಷ್ಟಿರಬೇಕು, ಕನಿಷ್ಠ ಅಂತರ ಎಷ್ಟಿರಬೇಕು ಅಂತಂದ್ರೆ 17 ಮೀಟರ್ ಇದ್ದಾಗ ಮಾತ್ರ ಇದು ನಮ್ಗೆ ಉಂಟಾಗ್ತದೆ ಅಂತ ಕೊಡ್ತಾನೆ. ಸೊ ಹಂಗಾಗಿ ಅಂತರ ಇಂಪಾರ್ಟೆಂಟ್ ಆಗ್ತದೆ ನಮ್ಗೆ. 17 ಮೀಟರ್ ಆದ್ರೆ ನಮ್ಗೆ ಡಿಸ್ಟೆನ್ಸ್ ಬೇಕು ಅಂತ ಇದರ ಅರ್ಥ. ನೆಕ್ಸ್ಟ್, ಫ್ಲಿಂಟ್ ಗಾಜು ತಯಾರಿಕೆಯಲ್ಲಿ ಸಿಲಿಕಾಗೆ ಬೆರೆಸುವ ವಸ್ತು ಯಾವುದು? ನೋಡಿ ಇಂಪಾರ್ಟೆಂಟ್ ಇದೆ ಇಲ್ಲಿ. ಫ್ಲಿಂಟ್ ಗ್ಲಾಸ್ ಅಂತ ಕರಿತೀವಿ. ಫ್ಲಿಂಟ್ ಗ್ಲಾಸ್ ಒಂದು ಟೈಪ್ ಆಫ್ ಗ್ಲಾಸ್ ಬರ್ತದೆ. ಇದನ್ನ ನಾವು ಫ್ಲಿಂಟ್ ಅಲ್ಲ, ಫ್ಲಿಂಟ್ FLINT ಅಂತ ಕರಿತೀವಿ. ಈ ಫ್ಲಿಂಟ್ ಗ್ಲಾಸ್ ಅನ್ನೇ ನಾವು ಲೆಡ್ ಗ್ಲಾಸ್ ಅಂತಾನೂ ಕರಿತೀವಿ. ಲೆಡ್ ಗ್ಲಾಸ್, ಬಿಕಾಸ್ ಫ್ಲಿಂಟ್ ಗ್ಲಾಸ್ ಒಳಗಡೆ ಲೆಡ್ ಆಕ್ಸೈಡ್ ಎಂಬ ಮೆಟಲ್ ಅನ್ನು ನಾವು ಯೂಸ್ ಮಾಡ್ತೀವಿ. ಲೆಡ್ ಆಕ್ಸೈಡ್ ಎಂಬ ರಾಸಾಯನಿಕ ವಸ್ತುವನ್ನು ಬಳಸ್ತೀವಿ. ಹಂಗಾಗಿ ಕ್ಯಾಲ್ಸಿಯಂ ಆಕ್ಸೈಡ್ ಅಲ್ಲ, ಪೊಟ್ಯಾಷಿಯಂ ಕಾರ್ಬೋನೇಟ್ ಅಲ್ಲ, ಬೋರಾನ್ ಮತ್ತು ಅಲ್ಯೂಮಿನಿಯಂ ಅಲ್ಲ, ನಾವು ಬಳಸೋದು ಯಾವ ಆಕ್ಸೈಡ್ ಅನ್ನು? ಲೆಡ್ ಆಕ್ಸೈಡ್ ಅನ್ನು. ಸಿ ಅಂದ್ರೆ ಲೆಡ್. ಸರಿ, ಈ ಫ್ಲಿಂಟ್ ಗ್ಲಾಸ್ ಅಂದ್ರೆ ಒಂದೇ, ಲೆಡ್ ಗ್ಲಾಸ್ ಅಂದ್ರೆ ಒಂದೇ. ಇದನ್ನೇ ಆಪ್ಟಿಕಲ್ ಗ್ಲಾಸ್ ಅಂತ ಕರಿತೀವಿ. ಆಪ್ಟಿಕಲ್ ಗ್ಲಾಸ್, ಆಪ್ಟಿಕಲ್ ನಥಿಂಗ್ ಬಟ್ ಇಲ್ಲಿ ಬೆಳಕನ್ನು ಇದರ ಮೂಲಕ ಸ್ಪಷ್ಟವಾಗಿ ತೂರಿಕೊಂಡು ಹೋಗುವ ವಸ್ತುಗಳಾಗಿ ಯೂಸ್ ಮಾಡ್ತೀವಿ. ಸೊ ಈ ಗ್ಲಾಸ್ ಮೇಲೆ ಲೈಟ್ ಹಾಕಿದಾಗ ಲೈಟ್ ಬಹಳ ಪಾರದರ್ಶಕವಾಗಿ 100% ಬೆಳಕು ತೂರ್ಕೊಂಡು ಹೋಗ್ತದೆ. ಅಂತ ಒಂದು ಗ್ಲಾಸ್ ಅನ್ನು ನಾವು ಫ್ಲಿಂಟ್ ಗ್ಲಾಸ್ ಅಂತ ಕರಿತೀವಿ. ಸರ್, ಈ ಫ್ಲಿಂಟ್ ಗ್ಲಾಸ್ ಏನಕ್ಕೆ ಯೂಸ್ ಮಾಡಬಹುದು? ಬೆಸ್ಟ್ ಎಕ್ಸಾಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ಇರುವಂತ ಗ್ಲಾಸ್. ಮೈಕ್ರೋಸ್ಕೋಪ್ ಅಲ್ಲಿ ಲೆನ್ಸ್ ಗೊತ್ತಲ್ಲ ನಿಮ್ಗೆ. ಮೈಕ್ರೋಸ್ಕೋಪ್ ನಾವು ಕಣ್ಣಿಂದ ನೋಡಿದಾಗ ಕೆಳಗಿರುವಂತ ವಸ್ತುವನ್ನು ನೋಡ್ತೀವಿ. ಆ ಕಣ್ಣಿನ ಮುಖಾಂತರ ಬಹಳ ಸ್ಪಷ್ಟವಾಗಿ ಆ ಲೆನ್ಸ್ ಮುಖಾಂತರ ಬೆಳಕು ತೂರ್ಕೊಂಡು ಹೋಗ್ಬೇಕು. ಮೈಕ್ರೋಸ್ಕೋಪ್ ಆಗಿರ್ಬೋದು, ಟೆಲಿಸ್ಕೋಪ್ ಆಗಿರ್ಬೋದು, ನಾವು ಕಣ್ಣಿಗೆ ಬಳಸುವಂತ ಕನ್ನಡಕಗಳಾಗಿರ್ಬೋದು. ಸೊ ಎಲ್ಲಿ ನಿಮ್ಗೆ ಬೆಳಕು ಬಹಳ ಸ್ಪಷ್ಟವಾಗಿ ತೂರ್ಕೊಂಡು ಹೋಗ್ಬೇಕನ್ನ ಗಾಜಾಗಿ ಬಳಸ್ತೀವಲ್ಲ,
ಅಲ್ಲೆಲ್ಲ ಕಡೆ ಸಹಿತ ನಾವು ಫ್ಲಿಂಟ್ ಗ್ಲಾಸ್ ಅನ್ನ ಬಳಸ್ತೀವಿ. ಇದನ್ನ ಫ್ಲಿಂಟ್ ಗ್ಲಾಸ್ ಅಂತ ಕರಿಬಹುದು. ಇದ್ರ ಲೆಡ್ ಆಕ್ಸೈಡ್ ಬಳಸೋದ್ರಿಂದ ಲೆಡ್ ಗ್ಲಾಸ್ ಅಂತ ಕರಿತೀವಿ. ಲೈಟ್ ಬಹಳ ಸ್ಪಷ್ಟವಾಗಿ ತುರ್ಕೊಂಡು ಹೋಗೋದ್ರಿಂದ ಇದನ್ನು ಆಪ್ಟಿಕಲ್ ಗ್ಲಾಸ್, ಯಾವ ಗ್ಲಾಸು, ಆಪ್ಟಿಕಲ್ ಗ್ಲಾಸ್ ಅಂತ ಕರಿತೀವಿ, ನೆನ್ಪಿಟ್ಕೋಬೇಕು. ಸೊ ನಮಗೆ ಕೇಳಿರುವಂತ ಕ್ವಶನ್, ಫ್ಲಿಂಟ್ ಗಾಜು ತಯಾರಿಕೆಯಲ್ಲಿ ಸಿಲಿಕಾ, ಯಾಕಂದ್ರೆ ಸಿಲಿಕಾ ಅಂದ್ರೆ ಕಂಪಲ್ಸರಿ ಸಿಲಿಕಾ ಮೋರ್ ದೆನ್ 70 to 80% ಗ್ಲಾಸ್ ತಯಾರು ಮಾಡಬೇಕಾದ್ರೆ ರಾ ಮಟೀರಿಯಲ್ ಆಗಿ ನಮಗೆ ಸಿಲಿಕಾ ಬೇಕಾಗ್ತದೆ. ಅದ್ರ ಜೊತೆಗೆ ಮತ್ತೇನ್ ಮಿಕ್ಸ್ ಮಾಡ್ತೀರಿ ನೀವು ಅಂತ ಕೇಳ್ತೇನೆ, ಸೀಸಾ ಅಥವಾ ಲೆಡ್ ಆಕ್ಸೈಡ್ ಅನ್ನು ನಾವು ಜಾಸ್ತಿ ಮಿಕ್ಸ್ ಮಾಡ್ತೀವಿ. ಈ ಲೆಡ್ ಆಕ್ಸೈಡ್ ಅನ್ನೇ ನಾವು ಮಿಕ್ಸ್ ಮಾಡೋದ್ರಿಂದ ಅದನ್ನು ನಾವು ಲೆಡ್ ಗ್ಲಾಸ್ ಅಂತಾನು ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್. ಈ ಕಾರಣದಿಂದ ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ತಂತು ಬಳಸುತ್ತಾರೆ. ನೋಡಿ ಹೆಂಗಿದೆ ಕ್ವಶನ್. ಈ ವಿದ್ಯುತ್ ಬಲ್ಬ್, ಎಲೆಕ್ಟ್ರಿಕ್ ಬಲ್ಬ್ ಅಥವಾ ಫಿಲಮೆಂಟ್ ಬಲ್ಬ್ಗಳು ಅಂತ ಕರಿತೀವಿ. ಈ ರೀತಿ ಬಲ್ಬ್ ಇದ್ದಾಗ ನೀವು ಒಳಗಡೆ ಫಿಲಮೆಂಟ್ ಬಲ್ಬ್ ನೋಡ್ತೀವಲ್ಲ, ಈ ಫಿಲಮೆಂಟ್ ಅನ್ನ ನಾವು ಎದರಿಂದ ತಯಾರು ಮಾಡ್ತೀವಿ, ಟಂಗ್ಸ್ಟನ್. ಟಂಗ್ಸ್ಟನ್ ನ ಸಂಕೇತ ಏನಾಗಿದೆ, ಡಬ್ಲ್ಯೂ. ಡಬ್ಲ್ಯೂ ಅಂದ್ರೆ ವೂಲ್ ಫಾರ್ಮ್. ವೂಲ್ ಫಾರ್ಮ್. ಡಬ್ಲ್ಯೂ ಅನ್ನು ಲ್ಯಾಟಿನ್ ಭಾಷೆಯಲ್ಲಿ ವೂಲ್ ಫಾರ್ಮ್ ಅಂತ ಕರಿತೀವಿ. ಸಿಂಬಲ್ ಅದನ್ನು ನಾವು ಡಬ್ಲ್ಯೂ ಅಂತ ಕರಿತೀವಿ. ಕ್ವಶನ್ ಏನು ಅಂತಂದ್ರೆ, ಈ ಟಂಗ್ಸ್ಟನ್ ವಿದ್ಯುತ್ ಬಲ್ಬ್ಗಳಲ್ಲಿ, ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ, ಫಿಲಮೆಂಟ್ ಬಲ್ಬ್ಗಳಲ್ಲಿ ಫಿಲಮೆಂಟ್ ಅನ್ನು ನಾವು ಟಂಗ್ಸ್ಟನ್ ಇಂದನೇ ತಯಾರು ಮಾಡ್ತೀವಿ. ಯಾಕೆ? ಈ ಕಾರಣದಿಂದ ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ಅನ್ನು ಬಳಸ್ತೀವಿ ಅಂತಂದ್ರೆ, ಮೊದಲ ಕಾನ್ಸೆಪ್ಟ್ ನೋಡೋಣ, ಆಮೇಲೆ ನೀವು ಆನ್ಸರ್ ಈಸಿಯಾಗಿ ಮಾಡ್ತೀರಿ. ನೋಡಿ, ಒಂದು ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಒಂದು ಕಾನ್ಸೆಪ್ಟ್ ಬರ್ತದೆ. ಯಾವುದಾದ್ರೂ ಒಂದು ವಸ್ತು ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳಿ. ಮೆಲ್ಟಿಂಗ್ ಪಾಯಿಂಟ್ ಹೈ ಇದೆ. ಏನ್ ಮೆಲ್ಟಿಂಗ್ ಪಾಯಿಂಟ್ ಹೈ ಅಂದ್ರೆ, ಅದನ್ನು ಕರಗಿಸಲು ಬಹಳ ಬಿಸಿ ಕೊಡಬೇಕು ಅಂತ ಅರ್ಥ. ಇಟ್ ನೀಡ್ಸ್ ಮೋರ್ ಹೈ ಟೆಂಪರೇಚರ್ ಟು ಮೆಲ್ಟ್. ಈಗ ಜನರಲಿ ಮಂಜುಗಡ್ಡೆ ಒಂದು ಐಸ್ ಸಾಲಿಡ್ ರೂಪದಲ್ಲಿದೆ, ಅದು ಕರಿಗೆ ಐಸ್ ಆಗ್ಬೇಕಾದ್ರೆ ಬರೀ 0 ಅಥವಾ 1 ಡಿಗ್ರಿ ಸೆಲ್ಸಿಯಸ್ ಕೊಟ್ಬಿಟ್ರೆ ಸಾಕು, ಕರಿಗೆ ಐಸ್ ಆಗ್ತದೆ. ಬಟ್ ಟಂಗ್ಸ್ಟನ್ ಹಂಗಲ್ಲ. ಟಂಗ್ಸ್ಟನ್ ಇಸ್ ಎ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ಹೊಂದಿರುವಂತ ಒಂದು ಮೆಟಲ್ ಆಗಿದೆ ಅಂತ. ದ ಮೆಟಲ್ ವಿಚ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್ ಈಸ್ ಟಂಗ್ಸ್ಟನ್. The melting point of tungsten is around 3300 degrees Celsius. 3300 ಡಿಗ್ರಿ ಸೆಲ್ಸಿಯಸ್ ಕೊಟ್ಟರೆ ಟಂಗ್ಸ್ಟನ್ ಆಗ್ತದೆ ಕರಗಿ, ಆ ಟಂಗ್ಸ್ಟನ್ ನ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತದೆ. ಅಂದ್ರೆ ಅರ್ಥ ಅಷ್ಟು ಸಹಜ ಅಲ್ಲ, ಅಷ್ಟು ಈಸಿ ಅಲ್ಲ. 3300 ಅಂತಂದ್ರೆ ನಾವು ಅಷ್ಟು ಕೊಡಕ್ ಸಾಧ್ಯ ಇಲ್ಲ. ನಾವು ಅಡಿಗೆ ಮಾಡ್ಬೇಕಾದ್ರೆ 100-150 ಡಿಗ್ರಿ ಸೆಲ್ಸಿಯಸ್ಗೆ ಅಡಿಗೆ ಮಾಡ್ಕೋತೀವಿ. ಬಟ್ ಅಲ್ಲಿ 3300 ಅಂತೆ, ಹೌದಲ್ಲ? ಮೀನಿಂಗ್ ಏನು ಅಂತಂದ್ರೆ, ಯಾವ ಮೆಟಲ್ ಅಥವಾ ಯಾವ ವಸ್ತು ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತಲ್ಲ, ಇದರಲ್ಲಿ ಕರೆಂಟ್ ಅನ್ನೋದು ನೋಡ್ಬೇಕು. ನಾನು ಏನೋ ಬರಿತಾ ಇದ್ದೀನಿ, ಕರೆಂಟ್ ಅನ್ನೋದು ಸ್ಲೋ ಆಗಿ ಪಾಸ್ ಆಗ್ತದಂತೆ. ಇದೊಂದು ವಸ್ತು ಇದೆ, ಯಾವುದೊಂದು ವಸ್ತು, ಇದರ ಕರೆಂಟ್ ಪಾಸ್ ಆಗುವಂತ ವಸ್ತು. ಬಟ್ ಬ್ಯಾಡ್ ಲಕ್ ಇದರ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆ. ಇದನ್ನು ಎಷ್ಟು ಕೊಟ್ಟರು ಸಹಿತ ಕರಗಲ್ಲ ಅಂತ ಒಂದು ವಸ್ತು ಇದೆ. ಇದಕ್ಕೆ ನಾನು ಕರೆಂಟ್ ಸಪ್ಲೈ ಮಾಡ್ತಾ ಇದ್ದೀನಿ ಅಂತಂದ್ರೆ ಕರೆಂಟ್ ಸ್ಲೋ 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 ಹೋಗ್ತದಂತೆ. ಅಂದ್ರೆ ಅರ್ಥ, ಈ ವಸ್ತು ಇದ್ರೊಳಗೆ ಪಾಸ್ ಆಗುವಂತ ಕರೆಂಟ್ ನ ಮುಂದಕ್ಕೆ ಬಿಡ್ತಾ ಇಲ್ಲ ಅಂತ ಅರ್ಥ. ಇಟ್ ಈಸ್ ಅಪೋಸಿಂಗ್ ಟು ದ ಕರೆಂಟ್. ಇಟ್ ಅಪೋಸಿಸ್ ದ ಕರೆಂಟ್. ಇದು ಕರೆಂಟ್ ಅನ್ನು ಮುಂದಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ. ಸೊ ಯಾವ ವಸ್ತು ಕರೆಂಟ್ ಅನ್ನು ಮುಂದಕ್ಕೆ ಹೋಗಕ್ ಬಿಡ್ತಾ ಇಲ್ಲಲ್ಲ, ಆ ಬಿಡದೇ ಇರುವಂತ ಒಂದು ಪ್ರಾಪರ್ಟಿಯನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೆಸಿಸ್ಟೆನ್ಸ್. ಇದನ್ನು ನಾವು ರೋಧ ಅಂತ ಕರಿತೀವಿ. ರೋಧ ಏನಂತ ಕರಿತೀವಿ? ರೋಧ. ಇದು ರೋಧ ಹೆಚ್ಚಾಗಿದೆ ಅಂತಂದ್ರೆ ಕರೆಂಟ್ ಹೋಗಲ್ಲ, ಕರೆಂಟ್ ಸ್ಲೋ ಹೋಗ್ತದೆ ಅಂತ ಅರ್ಥ. ಕರೆಂಟ್ ಹೋಗಕ್ ಬಿಡಲ್ಲ ಅಂತ ಅರ್ಥ. ಇದರ ರೆಸಿಸ್ಟೆನ್ಸ್ ಅಥವಾ ರೋಧ ಕಡಿಮೆ ಆಗಿದೆ ಅಂತಂದ್ರೆ ಕರೆಂಟ್ ಫಾಸ್ಟ್ ಆಗಿ ಮುಂದಕ್ಕೆ ಮೂವ್ ಆಗ್ತದೆ ಅಂತ ಅರ್ಥ. ಇಲ್ಲೊಂದು ನಮ್ಗೆ ಗೊತ್ತಾಗ್ತದೆ, ಯಾವ ವಸ್ತುವಿನ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆನೋ ಅದರಲ್ಲಿ ಕರೆಂಟ್ ಸ್ಲೋ ಆಗಿ ಪಾಸ್ ಆಗ್ತದೆ. ಕರೆಂಟ್ ಸ್ಲೋ ಆಗಿ ಪಾಸ್ ಆಗ್ತದೆ ಅಂದ್ರೆ ಕರೆಂಟ್ ಪಾಸ್ ಆಗಿ ಬಿಡ್ತಾ ಇಲ್ಲ ಅಂತ ಅರ್ಥ. ಆ ಬಿಡದೇ ಇರುವಂತ ಲಕ್ಷಣವನ್ನು ನಾವು ರೆಸಿಸ್ಟೆನ್ಸ್ ಅಥವಾ ರೋಧ ಅಂತ ಕರಿತೀವಿ. ಅಂದ್ರೆ ರೋಧ ಹೆಚ್ಚಾಗಿದೆನಾ ಕಡಿಮೆ ಆಗಿದೆನಾ? ಹೆಚ್ಚಾಗಿದೆ. ರೋಧ ಹೆಚ್ಚು ಅಂತಂದ್ರೆ ಅಪೋಸ್ ಮಾಡುವಂತ ಗುಣ ಜಾಸ್ತಿ, ಅದಕ್ಕೆ ಪ್ರತಿರೋಧ ಒಡ್ಡುವಂತ ಗುಣ ಜಾಸ್ತಿ ಅಂತ ಅರ್ಥ. ಹಂಗಾಗಿ ಈ ಟಂಗ್ಸ್ಟನ್ ಏನಾಗಿದೆ, ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆ. ಟಂಗ್ಸ್ಟನ್ ಡಬ್ಲ್ಯೂ ಅಂತ ಬಂದಾಗ ಇದರ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆ. ಯಾವ ವಸ್ತುವಿನ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರ್ತದೋ ಅದರ ರೆಸಿಸ್ಟೆನ್ಸ್ ಸಹಿತ ಏನಾಗ್ತದೆ, ಜಾಸ್ತಿ ಆಗ್ತದೆ. ಯಾವ ವಸ್ತುವಿನ ಮೆಲ್ಟಿಂಗ್ ಪಾಯಿಂಟ್ ಕಮ್ಮಿ ಇರ್ತದೋ ಅದ್ರ ರೆಸಿಸ್ಟೆನ್ಸ್ ಸಹಿತ ಏನಾಗ್ತದೆ, ಕಡಿಮೆ ಆಗ್ತದೆ. ಸರಿ, ಟಂಗ್ಸ್ಟನ್ ಅಲ್ಲಿ ಫಿಲಮೆಂಟ್ ಆಗಿ ಬಳಸಬೇಕಾದ್ರೆ ನಾವು ಟಂಗ್ಸ್ಟನ್ ಯಾಕೆ ಯೂಸ್ ಮಾಡ್ತೀವಿ? ಫಸ್ಟ್ ಆಫ್ ಆಲ್ ಅದ್ರ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆ.
ಹೌದು, ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆ ಸರ್. ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುವಂತ ವಸ್ತು ಬಳಸಬಹುದಾಗಿತ್ತಲ್ಲ, ಹೆಂಗ್ ಬಳಸಕ್ ಸಾಧ್ಯ ಆಗ್ತದ್ರಿ? ಬಳಸಕ್ ಸಾಧ್ಯ ಆಗಲ್ಲ. ಯಾಕಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಕಮ್ಮಿ ಇದ್ರೆ ಸ್ವಲ್ಪ 100, 200, 300, 1000, 1500 ಡಿಗ್ರಿ ಸೆಲ್ಸಿಯಸ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಮೆಲ್ಟ್ ಆಗ್ಬಿಡ್ತು ಅಂತಂದ್ರೆ ಫಿಲಮೆಂಟ್ ಎರಡು ತುಂಡಾಗ್ಬಿಡ್ತದೆ. ತುಂಡಾಗ್ಬಾರ್ದು, ತುಂಡಾದ್ರೆ ಮುಗೀತು, ಕರೆಂಟ್ ಪಾಸ್ ಆಗಲ್ಲ, ಕರೆಂಟ್ ಕನೆಕ್ಷನ್ ಡಿಸ್ಕನೆಕ್ಟ್ ಆಗ್ಬಿಡ್ತದೆ. ಸೊ ಹಂಗಾಗಿ ಎಂತ ವಸ್ತು ಇರ್ಬೇಕಂದ್ರ ವಿ ನೀಡ್ ಮೆಟಲ್ ಲೈಕ್ ಹೈ ಮೆಲ್ಟಿಂಗ್ ಪಾಯಿಂಟ್. ಬೆಸ್ಟ್ ಎಕ್ಸಾಂಪಲ್ ಟಂಗ್ಸ್ಟನ್. ಸೊ ಅದರ ಬ್ಯಾಡ್ ಲಕ್ ಏನಾಗಿದೆ ಅಂದ್ರೆ ಅದ್ರ ಕರೆಂಟ್ ಎಷ್ಟು ಸ್ಲೋ ಆಗಿ ಪಾಸ್ ಆಗ್ತದೆ ಅಂತಂದ್ರೆ ಡಿಪೆಂಡ್ ಅಪಾನ್ ಮೆಲ್ಟಿಂಗ್ ಪಾಯಿಂಟ್ ಮೇಲೆ ಇದೆ. ಮೆಲ್ಟಿಂಗ್ ಪಾಯಿಂಟ್ ಹೈ ಇದ್ರೆ ಅದರ ರೆಸಿಸ್ಟಿವಿಟಿ ಸಹಿತ ಏನಾಗ್ತದೆ, ಹೈ ಇರ್ತದೆ, ಕರೆಂಟ್ ಸ್ಲೋ ಆಗಿ ಪಾಸ್ ಆಗ್ತದೆ. ಹಂಗಾಗಿ ಈ ಫಿಲಮೆಂಟ್ ನಾವು ತಯಾರು ಮಾಡ್ತಾ ಇದ್ದೀವಿ ಅಂತಂದ್ರೆ ಅವ ಕರೆಂಟು ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ನಿಧಾನವಾಗಿ ಬರುವುದರಿಂದ ಈ ಫಿಲಮೆಂಟು ಹೆಚ್ಚು ಬಿಸಿ ಆಗ್ತದೆ. ಹೆಚ್ಚು ಬಿಸಿಯಾಗಿ ಇಲ್ಲಿ ಹೀಟ್ ಎನರ್ಜಿನೇ ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ. ಉಷ್ಣ ಶಕ್ತಿನೇ ಬೆಳಕಿನ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ಟಂಗ್ಸ್ಟನ್ ಫಿಲಮೆಂಟ್ ನ ಕೆಲಸ ಏನು ಅಂತಂದ್ರೆ ಅದು ಹೀಟ್ ಎನರ್ಜಿ, ನಾವು ಕೊಟ್ಟಿರುವಂತ ಕರೆಂಟ್ ಇಂದ ಅದು ಬಿಸಿ ಆಗ್ತದೆ. ಆ ಬಿಸಿ ಶಕ್ತಿ ನಮ್ಗೆ ಮತ್ತೆ ಬೆಳಕಿನ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ಸೊ ಹಂಗಾಗಿ ಇಷ್ಟೆಲ್ಲ ಎಕ್ಸ್ಪ್ಲೇಷನ್ ಕೇಳಿದ ಮೇಲೆ ಐ ಹೋಪ್ ನೀವು ಆನ್ಸರ್ ಮಾಡ್ತೀರಿ. ಅಧಿಕ ರೋಧ ಮತ್ತು ಹೆಚ್ಚು ಕರಗುವ ಬಿಂದು, ಕಡಿಮೆ ರೋಧ ಮತ್ತು ಕಡಿಮೆ ಕರಗುವ ಬಿಂದು, ಅಧಿಕ ರೋಧ ಮತ್ತು ಕಡಿಮೆ ಕರಗುವ ಬಿಂದು, ಕಡಿಮೆ ರೋಧ ಮತ್ತು ಹೆಚ್ಚು ಕರಗುವ ಬಿಂದು ಇದೆ. ನೆನ್ಪಿಟ್ಕೋಬೇಕು, ಇಲ್ಲಿ ಎಲ್ಲನೂ ಅಧಿಕವಾಗಿರಬೇಕು. ಅಧಿಕ ರೋಧ ಇರಬೇಕು, ಹೆಚ್ಚು ಅಂದ್ರ ಅಧಿಕ, ಇದನ್ನು ಅಧಿಕನೇ. ಹೆಚ್ಚು ರೋಧ ಮತ್ತು ಹೆಚ್ಚು ಕರಗುವ ಬಿಂದು ಅನ್ನೋದು ಸರಿಯಾದ ಉತ್ತರ ಅಂತ ಅರ್ಥ. ನೋಡಿ, ಇವ್ರು ಟಿಕ್ ಹಾಕಿರೋದು ನೀವು ನೋಡಬೇಡಿ, ಕ್ವಶನ್ ಪೇಪರ್ ಅಷ್ಟೇ ಇದೆ, ನಾನ್ ಟಿಕ್ ಆಗೋದು ಇಂಪಾರ್ಟೆಂಟ್ ಆಗ್ತದೆ. ಸೊ ಮೆಲ್ಟಿಂಗ್ ಪಾಯಿಂಟ್ ಆಫ್ ಟಂಗ್ಸ್ಟನ್ ಇಸ್ ವೆರಿ ಹೈ ಅಂಡ್ ದ ರೆಸಿಸ್ಟೆನ್ಸ್ ಆಫ್ ದ ಟಂಗ್ಸ್ಟನ್ ಇಸ್ ಆಲ್ಸೋ ವೆರಿ ಹೈ. ಸೊ ಎರಡು ಹೆಚ್ಚಿರಬೇಕು ಅಂತ ಅರ್ಥ. ರೋಧನು ಜಾಸ್ತಿ ಇರಬೇಕು ಮತ್ತೆ ಜೊತೆಗೆ ಅದರದ ಏನು ಕರಗುವ ಬಿಂದು ಸಹಿತ ಹೆಚ್ಚಾಗಿರಬೇಕು. ಯಾವ ವಸ್ತುನ ಕರಗುವ ಬಿಂದು ಜಾಸ್ತಿ ಇರ್ತದೋ ಅದರ ರೆಸಿಸ್ಟಿವಿಟಿ ಏನಾಗ್ತದೆ, ಜಾಸ್ತಿ ಆಗ್ತದೆ ಅಂತ ನೋಡ್ತೀವಿ. ಬಟ್ ಇದಕ್ಕೆ ಕ್ವೈಟ್ ಅಪೋಸಿಟ್ ಆಗಿ ನಾವು ಮನೆಯಲ್ಲಿ ಫ್ಯೂಸ್ ವೈರ್ ಅಂತ ನೋಡ್ತೀವಿ. ಫ್ಯೂಸ್ ತಂತಿ, ಏನಾದ್ರೂ ಶಾರ್ಟ್ ಸರ್ಕ್ಯೂಟ್ ಆದಾಗ ಮನೆ ಕರೆಂಟ್ ಸಪ್ಲೈ ಆಗೋದು ಸ್ಟಾಪ್ ಮಾಡ್ಬೇಕಂದ್ರೆ ಫ್ಯೂಸ್ ವೈರ್ ಅನ್ನು ನಾವು ಯೂಸ್ ಮಾಡ್ತೀವಲ್ಲ, ಇದ್ರದ್ದು ರೆಸಿಸ್ಟೆನ್ಸ್ ಮಾತ್ರ ಜಾಸ್ತಿ ಇರಬೇಕು, ಆದ್ರ ಮೆಲ್ಟಿಂಗ್ ಪಾಯಿಂಟ್ ಮಾತ್ರ ಕಡಿಮೆ ಇರಬೇಕು. ಕರೆಂಟ್ ಸ್ಲೋನೆ ಪಾಸ್ ಆಗ್ತಿರ್ಬೇಕು, ಬಟ್ ವಸ್ತು ಮಾತ್ರ ಈಸಿಯಾಗಿ ಮೆಲ್ಟ್ ಆಗ್ಬೇಕು. ಸ್ವಲ್ಪ ಬಿಸಿ ಆದ್ರೆ ಪಟ್ ಅಂತ ಕರಗಿ ತುಂಡಾಗ್ಬೇಕು. ಅದು ತುಂಡಾಯ್ತು ಅಂದ್ರೆ ಕರೆಂಟ್ ಕನೆಕ್ಷನ್ ಸ್ಟಾಪ್ ಆಗ್ಬಿಡ್ತದೆ ಅಂತ ಅರ್ಥ. ನೋಡಿ, ಫ್ಯೂಸ್ದು ಹೈ ರೆಸಿಸ್ಟಿವಿಟಿ, ಲೋ ಮೆಲ್ಟಿಂಗ್ ಪಾಯಿಂಟ್, ಟಂಗ್ಸ್ಟನ್ದು ಹೈ ರೆಸಿಸ್ಟಿವಿಟಿ, ಹೈ ಮೆಲ್ಟಿಂಗ್ ಪಾಯಿಂಟ್. ಎರಡು ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅನ್ನೋದು ಸರಿ ಆಗ್ತದೆ. ಕ್ಯೂರಿಂಗ್ ಸಮಯದಲ್ಲಿ ನೀರನ್ನು ಹೀರಿಕೊಳ್ಳುವ ಸಿಮೆಂಟ್ನ ಘಟಕಗಳು ಯಾವುದು ಅಂತ ಕೇಳ್ತಾನೆ. ಕ್ಯೂರಿಂಗ್ ಅಂದ್ರೆ ನಾವು ಕನ್ನಡದಲ್ಲಿ ಜಲ ಸತ್ಕಾರ ಅಂತ ಕರಿತೀವಿ. ಯಾವ ಸತ್ಕಾರ? ಜಲ ಸತ್ಕಾರ. ಜಲ ಸತ್ಕಾರದ ನೀವು ಜನರಲಿ ಮನೆಯಲ್ಲಿ ಮಾಡ್ತೀವಿ. ನಾವು ಒಂದು ಬಿಲ್ಡಿಂಗ್ ಅನ್ನು ಕಟ್ತಾ ಇದೀವಿ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನಾವು ಜಲ ಸತ್ಕಾರವನ್ನು ಮಾಡ್ತೀವಿ. ಸರ್, ಜಲ ಸತ್ಕಾರ ಎಷ್ಟು ದಿನ ಮಾಡಬೇಕು ಅಂದ್ರೆ ಅರೌಂಡ್ 28 ಡೇಸ್ ಅಥವಾ 4 ವೀಕ್ಗಳ ಬಗ್ಗೆ ನಾವು ಜಲ ಸತ್ಕಾರವನ್ನು ಮಾಡಬೇಕಾಗ್ತದೆ. ಇಲ್ಲೇನ್ ಕೇಳ್ತಾನೆ, ನಾವು ಆ ಒಂದು ಸಿಮೆಂಟ್ ಇಂದ ಒಂದು ಮನೆ ಅಥವಾ ಏನೋ ಒಂದು ಕನ್ಸ್ಟ್ರಕ್ಷನ್ ಮಾಡಿದ ಮೇಲೆ ನೀರನ್ನು ಯಾಕೆ ನಾವು ಕೊಡ್ತೀವಿ, ಜಲ ಸತ್ಕಾರವನ್ನು ಯಾಕೆ ಮಾಡ್ತೀವಿ, ಕ್ಯೂರಿಂಗ್ ಯಾಕೆ ಮಾಡ್ತೀವಿ ಅಂತ ಕೇಳ್ತೀವಿ. ಇಲ್ಲಿ ಯಾವ ವಸ್ತುಗಳನ್ನು ಗಟ್ಟಿಯಾಗಕ್ಕೆ, ಯಾವ ವಸ್ತುಗಳನ್ನ ಹೀರಿಕೊಳ್ಳಕ್ಕೆ ಅಂತ ಕ್ವಶನ್ ಕೇಳ್ತಾನೆ. ಸಿಮೆಂಟ್ ಅಲ್ಲಿ ಇರುವಂತ ವಸ್ತುಗಳನ್ನ ಹೀರಿಕೊಳ್ತವೆ. ಇದರ ಇಂಡೈರೆಕ್ಟ್ ಮೀನಿಂಗ್ ಏನು ಅಂತಂದ್ರೆ ಸಿಮೆಂಟ್ ತಯಾರು ಮಾಡಕ್ಕೆ ಬೇಕಾಗಿರುವಂತ ಕೆಮಿಕಲ್ಗಳು ಯಾವುವು ಅಂತ ಕೇಳ್ತಾನೆ ಅಷ್ಟೇ. ಸೊ ಸಿಮೆಂಟ್ ತಯಾರು ಮಾಡಕ್ಕೆ ಬೇಕಾಗಿರುವಂತ ಪ್ರಮುಖ ಕೆಮಿಕಲ್ಗಳು ಮೇಜರ್ ಆಗಿ ಕ್ಯಾಲ್ಸಿಯಂ ಇರಬೇಕು. ಅದ್ರೊಳಗಡೆ ಏನಿರ್ಬೇಕು? ಕ್ಯಾಲ್ಸಿಯಂ ಇರಬೇಕು. ಜೊತೆಗೆ ನಮ್ಗೆ ಏನು ಅಲ್ಯೂಮಿನಿಯಂ ಇರಬೇಕು. ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್ಗಳು ಅಂತ ಕರಿತೀವಿ. ಸೊ ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್ಗಳು ಇರೋದನ್ನ ನಾವು ಸಿಮೆಂಟ್. ಆ ಸಿಮೆಂಟ್ ಇಸ್ ಅ ಮಿಕ್ಸ್ಚರ್ ಆಫ್ ಕ್ಯಾಲ್ಸಿಯಂ ಅಂಡ್ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಇತ್ತಂದ್ರೆ ಗ್ಲಾಸ್ ಆಗ್ತದೆ. ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಇತ್ತಂದ್ರೆ ನಮ್ಗೆ ಏನು ಸಿಮೆಂಟ್ ತಯಾರು ಮಾಡ್ಬೇಕಾದ್ರೆ ನಮ್ಗೆ ಬೇಕಾಗ್ತದೆ. ಕ್ಯಾಲ್ಸಿಯಂ ಸಲ್ಫೇಟ್ ನಮ್ಗೆ ಬೇಕಾಗಿಲ್ಲ. ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಜಿಪ್ಸಮ್ ಅಂತೂ ಕ್ಯೂರಿಂಗ್ ಆಗಕ್ಕೆ ಹೆಲ್ಪ್ ಆಗಲ್ಲ. ಸಿಮೆಂಟ್ ಗಟ್ಟಿ ಆಗಲು, ಸಿಮೆಂಟ್ ನೀರು ಹಾಕಿದಾಗ ಗಟ್ಟಿ ಆಗಲು ತಡೆಯೋದನ್ನ ನಾವೇನ್ ಮಾಡ್ತೀವಿ? ಜಿಪ್ಸಮ್ ಅನ್ನು ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಂ ಸಿಲಿಕೇಟ್ ಮತ್ತು ಜಿಪ್ಸಮ್ ಅಲ್ಲ, ಸಿಮೆಂಟ್ಗೆ ಮುಖ್ಯವಾಗಿ ಬೇಕಾಗಿದ್ದು ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ. ಸೊ ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಎರಡು ಇರುವಂತ ಆಪ್ಷನ್ ರೈಟ್ ಆನ್ಸರ್. ಹಾಗಾಗಿ ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್ಗಳನ್ನೇ ನಾವು ಜಲ ಸತ್ಕಾರದಲ್ಲಿ ಹೀರಿಕೊಳ್ಳುವಂತ ಪ್ರಮುಖ ವಸ್ತುಗಳು ಅಂತ ನೋಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಗೆ ಉದಾಹರಣೆ ಯಾವುದು ಅಂತ ಕೇಳ್ತಾನೆ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಗೆ ಉದಾಹರಣೆ. ಸೊ ನಾವಿಲ್ಲಿ ಕೆಲವೊಂದು ಎಕ್ಸ್ಪ್ಲೇಷನ್ ಕೊಡ್ತೀವಿ, ನೋಡ್ಬೇಕು. ಪ್ಲಾಸ್ಟಿಕ್ ಅಲ್ಲಿ ಎರಡು ವಿಧ ಬರ್ತವೆ.
ಒಂದು ಥರ್ಮೋಪ್ಲಾಸ್ಟಿಕ್. ಯಾವ ಪ್ಲಾಸ್ಟಿಕ್? ಥರ್ಮೋಪ್ಲಾಸ್ಟಿಕ್. ಇನ್ನೊಂದು ಟೈಪೇ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಕರಿತೀವಿ. ಥರ್ಮೋಪ್ಲಾಸ್ಟಿಕ್ಗಳು ಲೋ ಮೆಲ್ಟಿಂಗ್ ಪಾಯಿಂಟ್ ಅನ್ನು ಹೊಂದಿರುತ್ತವೆ, ಈಸಿಯಾಗಿ ಕರಗುತ್ತವೆ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಹೈ ಮೆಲ್ಟಿಂಗ್ ಪಾಯಿಂಟ್ ಹೊಂದಿರುತ್ತವೆ, ಬೇಗ ಕರಗುವುದಿಲ್ಲ ಅಂತ ಅರ್ಥ. ಥರ್ಮೋಪ್ಲಾಸ್ಟಿಕ್ಗಳು ಇವುಗಳನ್ನು ನಾವು ರೀಯೂಸ್ ಮಾಡಬಹುದು ಅಂತ ಅರ್ಥ. ಯಾಕೆ ರೀಯೂಸ್ ಮಾಡ್ತೀವಿ? ಈಸಿಯಾಗಿ ಕರಗುತ್ತವೆ. ಆ ಪ್ಲಾಸ್ಟಿಕ್ ಏನಾದ್ರೂ ಹಾಳಾಯಿತು, ಬ್ರೇಕ್ ಡೌನ್ ಆಯಿತು, ಮುರಿತು ಅಂತಂದ್ರೆ ನಾವು ಮತ್ತೊಂದು ಪ್ಲಾಸ್ಟಿಕ್ ಆಗಿ ತಯಾರು ಮಾಡ್ಕೊಳ್ಬಹುದು. ಬಟ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳನ್ನು ರೀಯೂಸ್ ಮಾಡ್ಕೊಳ್ಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದ್ಸಲ ತಯಾರು ಮಾಡ್ರೆ ಮುಗೀತು. ಇದು ಮುರಿದು ಹಾಳಾದಾಗ ಯಾವುದೇ ರೀತಿಯ ನಾವು ಇದರ ರೀಯೂಸ್ ಮಾಡ್ಕೊಳ್ಳಕ್ಕೆ, ರೀಸೈಕಲ್ ಮಾಡ್ಕೊಳ್ಳಕ್ಕೆ ನಮ್ಗೆ ಸಾಧ್ಯ ಆಗಲ್ಲ. ಸೊ ಥರ್ಮೋಪ್ಲಾಸ್ಟಿಕ್ ಬೆಸ್ಟ್ ಎಕ್ಸಾಂಪಲ್ PVC ಅಂತ ನೋಡ್ತೀವಿ. ಯಾವುದು? PVC ಕೇಳಿರ್ಬೋದು ನೀವು. ಪಾಲಿವಿನೈಲ್ ಕ್ಲೋರೈಡ್. ಇದರಿಂದನೇ ಪೈಪ್ಗಳನ್ನು, ಆರ್ಟಿಫಿಷಿಯಲ್ ಲೆದರ್ಗಳನ್ನು, ಬೇರೆ ಬೇರೆ ವಸ್ತುಗಳನ್ನ ತಯಾರು ಮಾಡ್ತೀವಿ. PVC ಆಗಿರ್ಬೋದು, ಪಾಲಿಥೀನ್ ಆಗಿರ್ಬೋದು, ಪಾಲಿಪ್ರೊಪೈಲಿನ್ ಆಗಿರ್ಬೋದು, ಇವೆಲ್ಲ ಥರ್ಮೋಪ್ಲಾಸ್ಟಿಕ್ಗೆ ಉದಾಹರಣೆಗಳಾಗಿವೆ ಅಂತ ಅರ್ಥ. ಬಟ್ ಆದ್ರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಬೆಸ್ಟ್ ಎಕ್ಸಾಂಪಲ್ ಕೇಳಿರ್ಬೋದು ನೀವು, ಬೆಕಲೈಟ್. ಯಾವುದು? ಬೆಕಲೈಟ್ ಅಂತ ಬರ್ತದೆ. ಬೆಕಲೈಟ್. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಲಕ್ಷಣಗಳು ಹೆಂಗಿದಾವೆ? ಹೈ ಮೆಲ್ಟಿಂಗ್ ಪಾಯಿಂಟ್ ಇದ್ರೆ ಯೂಸ್ ಮಾಡಕ್ಕಾಗಲ್ಲ, ಒನ್ ಟೈಮ್ ಅಷ್ಟೇ ಯೂಸಬಲ್. ಇದು ಸಿಂಗಲ್ ಯೂಸ್ ತರನೇ ಯೂಸ್ ಮಾಡ್ತೀವಿ. ಅಂದ್ರೆ ಯೂಸ್ ಮಾಡಿ ಬಿಸಾಕ್ತಿವಿ ಅಂತಲ್ಲ, ಅದನ್ನು ಮುರಿದು ಹಾಳಾದಾಗ ಮತ್ತೆ ಅದನ್ನ ಈಸಿಯಾಗಿ ಮೆಲ್ಟ್ ಮಾಡಿ ತಯಾರು ಮಾಡಕ್ ಸಾಧ್ಯ ಆಗಲ್ಲ. ಹಂಗಾಗಿ ನಾವು ಬೆಸ್ಟ್ ಎಕ್ಸಾಂಪಲ್ ಯಾವುದು? ಬೆಕಲೈಟ್. ಬೆಕಲೈಟ್ ನಾವು ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ಸ್ವಿಚ್ ಗಳನ್ನು ತಯಾರು ಮಾಡಕ್ ಬಳಸ್ತೀವಿ. ಎಲೆಕ್ಟ್ರಾನಿಕ್ ಸ್ವಿಚ್ ಗಳನ್ನು ತಯಾರು ಮಾಡಬೇಕಾದ್ರೆ ಬೆಕಲೈಟ್ ಬಳಸ್ತೀವಿ. ಇನ್ನೊಂದು ನೀವು ನೋಡಬಹುದು, ಮೆಲಮೈನ್ ಅಂತ ಬರ್ತದೆ. ಮೆಲಮೈನ್ಲಿಂದ ಜನರಲಿ ಆರ್ಟಿಕ್ಗಳನ್ನು ತಯಾರು ಮಾಡ್ತಾರೆ, ಗಟ್ಟಿಯಾಗಿರುವಂತಹ ಗೊಂಬೆಗಳನ್ನು ತಯಾರು ಮಾಡ್ತೀವಿ. ಇನ್ನೊಂದೇ ಆಪ್ಷನ್ ಸಿ ಐತಲ್ಲ, ಇದೆ ಸಿಲಿಕೋನ್, ನಾಟ್ ಸಿಲಿಕಾನ್. ಸಿಲಿಕೋನ್, CONE ಅಂತ ಬರ್ತದೆ. ಸಿಲಿಕೋನ್ ಪ್ಲಾಸ್ಟಿಕ್. ಈ ಸಿಲಿಕೋನ್ ಪ್ಲಾಸ್ಟಿಕ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಎಕ್ಸಾಂಪಲ್. ಸರ್ ಸಿಲಿಕೋನ್ಲಿಂದ ನಾವೇನ್ ಮಾಡ್ತೀವಿ? ಒಂದ್ 2 ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಬೆಸ್ಟ್ ಎಕ್ಸಾಂಪಲ್, ನಮ್ಮ ಮೊಬೈಲ್ ಗಳ ಮೇಲಿರುವಂತ ಪೌಚ್ ಇರ್ತಲ್ಲ, ಪೌಚ್ ಸೇಫ್ಟಿಯಾಗಿ ಯೂಸ್ ಮಾಡ್ತೀವಲ್ಲ, ಅದು ಒಂದು ಸಿಲಿಕೋನ್ ಪ್ಲಾಸ್ಟಿಕ್. ಬೆಸ್ಟ್ ಎಕ್ಸಾಂಪಲ್, ಮನೇಲಿ ಹೆಣ್ಮಕ್ಳು ಚಪಾತಿ ಮಾಡ್ಬೇಕಾದ್ರೆ ಆಯಿಲ್ ಬ್ರಷ್ ಅಂತ ಯೂಸ್ ಮಾಡ್ತೀವಿ. ಆಯಿಲ್ ಬ್ರಷ್ ನೋಡಿರ್ಬೋದು ನೀವು. ಮೊದಲೆಲ್ಲ ರೊಟ್ಟಿಗೆ, ಚಪಾತಿಗೆ ಎಣ್ಣೆ ಹಚ್ಬೇಕಾದ್ರೆ ಕೈಯಿಂದ ಎಣ್ಣೆ ಹಚ್ತಿದೀವಿ. ಈಗೆಲ್ಲ ಕೈಗಳೆಲ್ಲ ಸೆನ್ಸಿಟಿವ್ ಆಗ್ಬಿಟ್ಟವು ನಾವು. ಹಂಗಾಗಿ ಒಂದು ಆಯಿಲ್ ಬ್ರಷ್ ಬರ್ತದೆ. ಆ ಬ್ರಷ್ ಅನ್ನು ಆಯಿಲ್ ಅಲ್ಲಿ ಮುಳುಗಿಸ್ಬಿಟ್ಟು ಚಪಾತಿ ಮೇಲೆ ನಾವು ಬ್ರಷ್ ಮಾಡ್ತೀವಿ. ಅದೇ ಸಿಲಿಕೋನ್ ಬ್ರಷ್. ಅದು ನೋಡಿ, ಅದ್ರ ಮೇಲೆ ಹಂಚಿನ ಮೇಲೆ ನೀವು ಹಂಗೆ ಇಟ್ಬಿಡಿ, ಆದ್ರೆ ಆ ಬ್ರಷ್ ಸುಟ್ಟು ಹೋಗುದಿಲ್ಲ. ಅಷ್ಟು ಗಟ್ಟಿಯಾಗಿರುವಂತ ಒಂದು ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುವಂತ ಒಂದು ಮಟೀರಿಯಲ್, ಅದನ್ನು ಸಿಲಿಕೋನ್ ಅಂತ ಕರಿತೀವಿ. ಸೊ ಇಲ್ಲಿ ಸೆಟ್ಟಿಂಗ್ ಪ್ಲಾಸ್ಟಿಕ್ ಬೆಸ್ಟ್ ಎಕ್ಸಾಂಪಲ್ ಹಂಗಂದ್ರೆ ಯಾವ್ದಂಗಾಯ್ತು? ಈಗ ಸಿಲಿಕೋನ್ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ಬಟ್ ಪಾಲಿಥೀನ್, ಪಾಲಿಪ್ರೊಪೈಲಿನ್, ಪಾಲಿವಿನೈಲ್ ಕ್ಲೋರೈಡ್ ಇವೆಲ್ಲ ಥರ್ಮೋಪ್ಲಾಸ್ಟಿಕ್ಗೆ ಎಕ್ಸಾಂಪಲ್ ಅಂತ ಅರ್ಥ. ಸೊ ರೈಟ್ ಆನ್ಸರ್ ಇಸ್ ಸಿಲಿಕೋನ್. Other than silicone, Bakelite and melamine are also best examples related to thermosetting plastic. ಬಲೂನ್ಗಳು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿ ಒಡೆಯುತ್ತವೆ. ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಬಲೂನ್ಗಳು ಚಳಿಗಾಲಕ್ಕಿಂತ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಒಡೆಯುತ್ತವೆ. ಬಲೂನ್ಗಳು ಚಳಿಗಾಲಕ್ಕಿಂತ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಒಡೆಯುತ್ತವೆ. ಇದನ್ನು ವಿವರಿಸುವಂತ ನಿಯಮ ಯಾವುದಂತಿದೆ? ಈ ನಿಯಮವನ್ನು ನಾವು ಚಾರ್ಲ್ಸ್ ಲಾ ಅಂತ ಕರಿತೀವಿ. ಯಾವ ಲಾ? ಚಾರ್ಲ್ಸ್ ಲಾ. ಚಾರ್ಲ್ಸ್ ಲಾ ಏನ್ ಹೇಳ್ತದೆ ಅಂತಂದ್ರೆ, ಸಿಂಪಲ್ ಆಗಿ ಯಾವುದೇ ಒಂದು ವಸ್ತುನಲ್ಲಿ ಎಷ್ಟೋ ಸರ್ಟನ್ ಪ್ರಮಾಣ ಪ್ರೆಷರ್ ಅನ್ನು ನಾವು ತುಂಬಿದೀವಿ. ಪ್ರೆಷರ್ ಅಂದ್ರೆ ಗಾಳಿನ ತುಂಬಿದೀವಿ. ಹಿಂಗ ಬಲೂನ್ ಊದಾಗ ನಾವು ಬಾಯಿಯಲ್ಲಿರುವಂತ ಗಾಳಿಯನ್ನು ಬಲೂನ್ ಒಳಗಡೆ ತುಂಬ್ತೀವಿ, ಒಳಗಡೆ ಪ್ರೆಷರ್ ಬಿಲ್ಡಪ್ ಆಯ್ತು. ಅವಾಗ ಇದು ಪ್ರೆಷರ್ ಕಾಮನ್ ಆಗಿದೆ. ಬಟ್ ಈ ಬಲೂನ್ಗೆ ಟೆಂಪರೇಚರ್ ಜಾಸ್ತಿ ಕೊಟ್ಬಿಟ್ಟಿವಿ ಅಂತಂದ್ರೆ ಅದರ ವಾಲ್ಯೂಮ್ ಇನ್ಕ್ರೀಸ್ ಆಗ್ತದಂತೆ, ಅದರ ಗಾತ್ರ ದೊಡ್ಡದಾಗ್ತದಂತೆ. ಚಾರ್ಲ್ಸ್ ಲಾ ಏನ್ ಹೇಳ್ತಾನೆ ಅಂತಂದ್ರೆ, ಎಟ್ ಕಾನ್ಸ್ಟಂಟ್ ಪ್ರೆಷರ್, ಸ್ಥಿರ ಒತ್ತಡದಲ್ಲಿ ಟೆಂಪರೇಚರ್ ಅಂಡ್ ವಾಲ್ಯೂಮ್ಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಇದೆ. ಅಂದ್ರೆ ಟೆಂಪರೇಚರ್ ಜಾಸ್ತಿ ಆದ್ರೆ ವಾಲ್ಯೂಮ್ ಜಾಸ್ತಿ ಆಗ್ತದೆ, ಅಂದ್ರೆ ಅದರ ದೊಡ್ಡದಾಗಿ ಉಬ್ತದಂತ. ಅದನ್ನ ಕೋಲ್ಡ್ ಮಾಡಿದ್ರೆ ಅದ್ರ ಗಾತ್ರ ಚಿಕ್ಕದಾಗ್ತದಂತ. ಬಿಸಿ ಕೊಟ್ರ ದೊಡ್ಡದಾಗ್ತದ, ಕೋಲ್ಡ್ ಮಾಡಿದ್ರೆ ಚಿಕ್ಕದಾಗ್ತದ. ಒಳಗಿರುವಂತ ಗಾಳಿ ಮಾತ್ರ ಸೇಮ್ ಇದೆ, ಇಟ್ ಕಾನ್ಸ್ಟಂಟ್ ಪ್ರೆಷರ್ ಇದೆ. ಹಂಗಾಗಿ ಬಲೂನ್ಗಳು ಚಳಿಗಾಲಕ್ಕಿಂತ ಬೇಸಿಗೆ ಕಾಲದಲ್ಲಿ ಒಡೆಯುತ್ತವೆ. ಬೇಸಿಗೆ ಇದೊಂದು ಬಲೂನ್ ಇದೆ, ಬಲೂನ್ ಒಳಗಡೆ ಗಾಳಿಯನ್ನು ತುಂಬಿನಿ. ಬೇಸಿಗೆ ಕಾಲ ಅಂದ್ರೆ ಟೆಂಪರೇಚರ್ ಏನಾಗ್ತದೆ? ಜಾಸ್ತಿ ಆಗ್ತದೆ. ಅವಾಗ ಅದ್ರ ವಾಲ್ಯೂಮ್ ಏನಾಗ್ತದೆ? ದೊಡ್ಡದಾಗ್ತದೆ.
ಅವಾಗ ಪ್ರೆಷರ್ ಒಳಗಡೆ ಅದ್ರ ವಾಲ್ಯೂಮ್ ದೊಡ್ಡದಾಗ್ತಾ ಬಲೂನ್ ಏನಾಗ್ತದೆ ಈಸಿಯಾಗಿ ಹೊಡಿತದೆ ಅಂತ ಅರ್ಥ. ಬೆಸ್ಟ್ ಎಕ್ಸಾಂಪಲ್ ಈ ಸೈಕಲ್ ಟ್ಯೂಬ್ಗಳು, ವಾಹನಗಳ ಟ್ಯೂಬ್ಗಳು ಚಳಿಗಾಲಕ್ಕಿಂತ ಸಮ್ಮರ್ ಅಲ್ಲಿ ಜಾಸ್ತಿ ಹೊಡಿತಿರ್ತವೆ. ನಾವು ಸೈಕಲ್ ಹಂಗೆ ರೋಡ್ ಮೇಲೆ ತಗೊಂಡು ಹೋಗ್ತಿರ್ತೀವಿ, ದನ್ ಅಂತ ಸೈಕಲ್ ಟ್ಯೂಬ್ ಹೊಡೆದು ಬೀಳ್ತದೆ. ಇದರ ಅರ್ಥ ಏನಂದ್ರೆ ಗಾಳಿನೇ ಸೇಮ್ ಇತ್ತು ಒಳಗಡೆ, ಗಾಳಿ ಏನ್ ಚೇಂಜಸ್ ಆಗ್ಲಿಲ್ಲ, ಬಟ್ ಟೆಂಪರೇಚರ್ ಚೇಂಜ್ ಆಯ್ತು. ಯಾವಾಗ ಟೆಂಪರೇಚರ್ ಜಾಸ್ತಿ ಆಗ್ತದೋ ಅವಾಗ ಅದ್ರ ವಾಲ್ಯೂಮ್, ಅದರ ಕ್ಷೇತ್ರಫಲ, ಅದರ ವಿಸ್ತೀರ್ಣ ಅಂತ ಕರಿತೀವಿ, ಅದು ಜಾಸ್ತಿ ಆಗ್ಬಿಟ್ಟು ಬಲೂನ್ಗೆ ಏನಾಗ್ತವೆ, ಹೊಡಿತವೆ ಅಂತ ಅರ್ಥ. ಇದನ್ನು ವಿವರಿಸುವಂತ ನಿಯಮ ಯಾವುದು ಅಂತಂದ್ರೆ ಚಾರ್ಲ್ಸ್ ಲಾ. ಎಟ್ ಕಾನ್ಸ್ಟಂಟ್ ಪ್ರೆಷರ್ ಟೆಂಪರೇಚರ್ ಅಂಡ್ ವಾಲ್ಯೂಮ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಇದೆ. ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡನ್ನು ಹಿಡಿಯಲು ಬಳಸುವುದಿಲ್ಲ. ಜಾಡು ಅಂದ್ರೆ ಏನಾದರೂ ಪ್ಲೇಸ್ ಅಥವಾ ಲೊಕೇಶನ್ ಅಂತ ಕರಿತೀವಿ. ಶ್ರವಣಾತೀತ ತರಂಗಗಳು ಅಂದ್ರೆ ಇದನ್ನ ನಾವು ಅಲ್ಟ್ರಾ ಸೌಂಡ್ಸ್ ಅಥವಾ ಅಲ್ಟ್ರಾಸಾನಿಕ್ ಸೌಂಡ್ ವೇವ್ಸ್ ಅಂತ ಕರಿತೀವಿ. ಯಾವುದು? ಅಲ್ಟ್ರಾಸಾನಿಕ್ ವೇವ್ಸ್. ಸೊ ಅಲ್ಟ್ರಾಸಾನಿಕ್ ವೇವ್ಸ್ ಅನ್ನೋದು ದೀಸ್ ಆರ್ ಟೈಪ್ ಆಫ್ ಸೌಂಡ್ ವೇವ್ಸ್. ಇವು ಶಬ್ದದ ಒಂದು ಅಲೆಗಳು. ಈ ಶಬ್ದದ ಅಲೆಗಳು ನಿಮ್ಗೆ ಗೊತ್ತಿರಬೇಕು, ವ್ಯಾಕ್ಯೂಮ್ ಅಲ್ಲಿ ಟ್ರಾವೆಲ್ ಮಾಡಲ್ಲ, ನಿರ್ವಾತದಲ್ಲಿ ಚಲಿಸುವುದಿಲ್ಲ. ನಿರ್ವಾತ ಅಂದ್ರೆ ಗಾಳಿ ಇಲ್ಲದ ಪ್ರದೇಶ. ಎಲ್ಲಿ ಅಟ್ಮಾಸ್ಫಿಯರ್ ಇರುವುದಿಲ್ಲವೋ, ಎಲ್ಲಿ ಗಾಳಿ ಇರುವುದಿಲ್ಲವೋ ಅದನ್ನು ವ್ಯಾಕ್ಯೂಮ್ ಅಥವಾ ನಿರ್ವಾತ ಅಂತ ಕರಿತೀವಿ. ಸೌಂಡ್ ವೇವ್ಸ್ ಟ್ರಾವೆಲ್ ಮಾಡ್ಬೇಕಾದ್ರೆ ಅದಕ್ಕೆ ಗಾಳಿ ಆದ್ರೂ ಬೇಕು, ನೀರಾದ್ರೂ ಬೇಕು, ಘನ ಆದ್ರೂ ಬೇಕು, ಏನಾದ್ರೂ ಒಂದು ಮೀಡಿಯಾ ಬೇಕು, ಏನಾದ್ರೂ ಒಂದು ಮಾಧ್ಯಮ ಬೇಕು. ಯಾವುದೇ ಮಾಧ್ಯಮ ಇರ್ಲಿಲ್ಲ ಅಂತಂದ್ರೆ ಸೌಂಡ್ ಏನಾಗಲ್ಲ, ಟ್ರಾವೆಲ್ ಮಾಡಲ್ಲ. ಯಾವುದೇ ಮಾಧ್ಯಮ ಇಲ್ಲ ಅಂತಂದ್ರೆ ಅದು ನಾವು ನಿರ್ವಾತ. ವಾತಾವರಣ ಅಂದ್ರೆ ಗಾಳಿ ಇರುವ ಪ್ರದೇಶ, ನಿರ್ವಾತಾವರಣ ಅಂದ್ರೆ ಗಾಳಿ ಇಲ್ಲದ ಪ್ರದೇಶ. ಗಾಳಿ ಇಲ್ಲದ ಪ್ರದೇಶದಲ್ಲಿ ಏನಾಗಲ್ಲ, ಸಾಮಾನ್ಯವಾಗಿ ಈ ಸೌಂಡ್ ಅನ್ನು ಟ್ರಾವೆಲ್ ಮಾಡಲ್ಲ. ಸೌಂಡ್ ಯಾವುದೇ ರೀತಿಯ ಸೌಂಡ್ ವೇವ್ಸ್ ಅನ್ನೋದು ಟ್ರಾವೆಲ್ ಮಾಡಲ್ಲ. ಸೌಂಡ್ ಅಲ್ಲಿ 3 ವೇವ್ಸ್ ಬರ್ತವೆ, ದಟ್ ಇಸ್ ಇನ್ಫ್ರಾಸಾನಿಕ್ ಸೌಂಡ್, ಆಡಿಬಲ್ ಸೌಂಡ್ ಮತ್ತು ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. ಈ 3 ಚಲಿಸಬೇಕಾದ್ರೂ ಸಹಿತ ಗಾಳಿ ಬೇಕು. ಬೆಸ್ಟ್ ಎಕ್ಸಾಂಪಲ್, ನಾನು ಹೋಗಿ ಚಂದ್ರನಲ್ಲಿ ಪಾಠ ಮಾಡ್ತಾ ಇದ್ದೀನಿ, ಚಂದ್ರನ ಮೇಲೆ ಹೋಗಿ ಆಡಿಯೋ ಒಂದು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾವು ಮಾಡಿದ ಪಾಠ ನನಗೆ ಕೇಳಿಸೋದಿಲ್ಲ. ಇಲ್ಲೇ ಕಿವಿ ಇಲ್ಲೇ ಬಾಯಿದ್ರು ಸಹಿತ ಇಲ್ಲಿರುವಂತ ಸೌಂಡ್ ಇಲ್ಲಿಗೆ ಬರ್ಬೇಕಾದ್ರೆ ನಡು ಗಾಳಿ ಬೇಕು. ಚಂದ್ರನಲ್ಲಿ ಗಾಳಿ ಇಲ್ಲ, ಭೂಮಿ ಬಿಟ್ಟು ಬೇರೆ ಯಾವುದೇ ಗ್ರಹದಲ್ಲಿ ಗಾಳಿ ಇಲ್ಲ. ಹಂಗಾಗಿ ಅಲ್ಲಿ ಮಾಧ್ಯಮ ಬೇಕು, ಒಂದು ವಸ್ತು ಬೇಕು ಅಂತ ಅರ್ಥ. ಹಂಗಾಗಿ ಇಲ್ಲಿ ಶ್ರವಣಾತೀತರಂಗಗಳು ಉಪಗ್ರಹದಿಂದ ಎಲ್ಲೋ ಮೇಲ್ಗಡೆ ಇರ್ತವೆ, ಗಾಳಿ ಇಲ್ಲದ ಪ್ರದೇಶದಲ್ಲಿ ಉಪಗ್ರಹಗಳು ಓಡಾಡ್ತಿರ್ತವೆ. ಅಲ್ಲಿ ಇಲ್ಲಿಗೆ ಕಮ್ಯುನಿಕೇಟ್ ಮಾಡಕ್ ಈ ರೇಡಿಯೇಷನ್ಸ್ ನಾವ್ ಯಾಕೆ ಯೂಸ್ ಮಾಡಲ್ಲ ಅಂತ ಕೇಳ್ತೀವಿ. ಯಾಕೆ ಯೂಸ್ ಮಾಡಲ್ಲ ಗೊತ್ತಾಗ್ತದೆ, ಅಲ್ಲಿಂದ ಇಲ್ಲಿಗೆ ಅಲ್ಲಿ ನಿರ್ವಾತ ಇದೆ, ಭೂಮಿ ಮೇಲೆ ಮಾತ್ರ ಗಾಳಿ ಇದೆ, ಭೂಮಿಯಲ್ಲಿ ಮಾತ್ರ ನಾವು ಯೂಸ್ ಮಾಡ್ತೀವಿ. ಭೂಮಿಯನ್ನು ಬಿಟ್ಟು ಒಂದು 50 ಕಿಲೋಮೀಟರ್ ಮೇಲ್ಗಡೆ ನಾವು ಟ್ರೋಪೋಸ್ಪಿಯರ್ ಬಿಟ್ಟು, ಸ್ಟ್ರಾಟೋಸ್ಪಿಯರ್ ಬಿಟ್ಟು, ಐನೋಸ್ಪಿಯರ್, ಮೀಸೋಸ್ಪಿಯರ್ ಈ ಕಡೆ ಮೇಲ್ಗಡೆ ಹೋಗ್ತಾ ಇದೀವಿ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿರುವಂತ ಅಟ್ಮಾಸ್ಫಿಯರ್ ಇಲ್ಲ. ಹಂಗಾಗಿ ಕೃತಕ ಉಪಗ್ರಹಗಳ ಕಾರ್ಯಕ್ಕೆ ಅಡ್ಡಿಪಡಿಸುತ್ತವೆ ಅಲ್ಲ, ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರಸರಿಸುತ್ತವೆ. ಯಾಕೆ ಬಳಸಲ್ಲ ಅಂತಂದ್ರೆ ಓನ್ಲಿ ಟ್ರಾವೆಲ್ಸ್ ಇನ್ ಮೀಡಿಯಾ. ಯಾವ್ದಾದ್ರು ಒಂದು ಮೀಡಿಯಾ ಬೇಕು ಇದ್ದಾಗ ಮಾತ್ರ ನಾವು ಬಳಸ್ತೀವಿ. ಮೀಡಿಯಾ ಇಲ್ಲ ಅಂದ್ರೆ ಇದನ್ನು ಯೂಸ್ ಮಾಡಕ್ಕೆ ಆಗಲ್ಲ. ಹಾಗಾಗಿ ರೈಟ್ ಆನ್ಸರ್ ಇಸ್ ಬಿ ಇಸ್ ರೈಟ್ ಆನ್ಸರ್. ನಿರ್ವಾತದಲ್ಲಿ ಮಾತ್ರ ಪ್ರಸರಿಸುತ್ತವೆ, ಇಲ್ಲ ನಿರ್ವಾತದಲ್ಲಿ ಚಲಿಸುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲಿವರೆಗೆ. ಚಲಿಸುವ ಮಾಧ್ಯಮದಲ್ಲಿ ಶಕ್ತಿ ಬಿಡುಗಡೆ ಮಾಡಲು ಅಸಫಲವಾಗುತ್ತದೆ, ಇಲ್ಲವ ಯಾವ ಆನ್ಸರ್ ಅಲ್ಲ. ಸೊ ರೈಟ್ ಆನ್ಸರ್ ಯಾವುದು ಅಂತಾರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರಸರಿಸುತ್ತವೆ ಅಂದ್ರೆ ಮಾಧ್ಯಮದಲ್ಲಿ ಯಾವ್ದಾದ್ರು ಒಂದು ಮೀಡಿಯಾ ಬೇಕು ಅಂತ ಅರ್ಥ. ಗಾಳಿ, ಘನ, ದ್ರವ ಏನಾದ್ರೂ ಮೀಡಿಯಾ ಬೇಕು, ಅವಾಗ ಮಾತ್ರ ಟ್ರಾವೆಲ್ ಮಾಡ್ತವೆ. ಈ ಕೃತಕ ಉಪಗ್ರಹಗಳು ಅನ್ನೋದು ನಿರ್ವಾತದಲ್ಲಿ ಚಲಿಸ್ತವೆ, ಅಲ್ಲಿಂದ ಇಲ್ಲಿಗೆ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡು ಕ್ಯಾಚ್ ಮಾಡ್ಕೊಂಡು ಬರಕ್ಕೆ ಸಾಧ್ಯ ಆಗಲ್ಲ ಅಂತ ಅರ್ಥ. ಸೊ ರೈಟ್ ಆನ್ಸರ್ ಇಸ್ ಬಿ. ಸಾಬೂನೀಕರಣದಲ್ಲಿ ಕೊಬ್ಬು ಮತ್ತು ಎಣ್ಣೆಗಳನ್ನು ತಟಸ್ಥೀಕರಣಗೊಳಿಸಲು ಬಳಸುವುದು ಅಂತ ಕೇಳ್ತಾನೆ. ಸೊ ಸೋಪ್ಸ್ ಅಲ್ಲಿ ದಟ್ ಇಸ್ ಸಫಾನಿಫಿಕೇಶನ್ ಅಂತ ಕರಿತೀವಿ. ಮ್ಯಾನುಫ್ಯಾಕ್ಚರ್ ಆಫ್ ಆರ್ ಪ್ರೊಸೆಸ್ ಆಫ್ ಮ್ಯಾನುಫ್ಯಾಕ್ಚರ್ ಆಫ್ ಸೋಪ್ಸ್ ಇಸ್ ಕಾಲ್ಡ್ ಸಫಾನಿಫಿಕೇಶನ್. ಇಲ್ಲಿ ನಾವು ಎನಿಮಲ್ ಫ್ಯಾಟ್ ಮತ್ತು ವೆಜಿಟೇಬಲ್ ಫ್ಯಾಟ್ ಅನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಎನಿಮಲ್ ಫ್ಯಾಟ್ ಬಹಳ ಕಮ್ಮಿ, ವೆಜಿಟೇಬಲ್ ಫ್ಯಾಟ್ ಅನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಈ ಫ್ಯಾಟ್ ಮತ್ತು ಎಣ್ಣೆಗಳನ್ನು, ಆಯಿಲ್ ಮತ್ತು ಫ್ಯಾಟ್ ಗಳನ್ನು ನ್ಯೂಟ್ರಲೈಸ್ ಮಾಡಿದಾಗ ನಮಗೆ ಸಾಬೂನುಗಳು ಸಿಗ್ತವೆ. ಅಲ್ಲಿ ಯಾವ ರಾಸಾಯನಿಕ ವಸ್ತುವನ್ನು ಯೂಸ್ ಮಾಡ್ತೀವಿ ಅಂತ ಕೇಳ್ತಾನೆ. ಬಹಳ ಸಿಂಪಲ್ ಆಗಿ ಸಾಬೂನೀಕರಣದಲ್ಲಿ ಬಳಸುವಂತ ಕೆಮಿಕಲ್ಸ್ ಎರಡೇ, ಒಂದು ಸೋಡಿಯಂ ಹೈಡ್ರಾಕ್ಸೈಡ್, ಇನ್ನೊಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಆಯಿಲ್ ಅನ್ನು ಮಿಕ್ಸ್ ಮಾಡಿದಾಗ ನಮಗೆ ಹಾರ್ಡ್ ಸೋಪ್ ದೊರೆಯುತ್ತದೆ. ಹಾರ್ಡ್ ಸೋಪ್ ಅಂದ್ರೆ ಬಟ್ಟೆ ಸಾಬೂನು ಅಂತ ಕರಿತೀವಿ, ಬಟ್ಟೆಗಳ ವಾಶ್ ಮಾಡುವಂತ ಸಾಬೂನು. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಆಯಿಲ್ ಗಳನ್ನು ಮಿಕ್ಸ್ ಮಾಡಿದಾಗ ನಮಗೆ ಸಾಫ್ಟ್ ಸೋಪ್ಗಳು ದೊರೆಯುತ್ತವೆ. ಇವುಗಳನ್ನು ನಾವು ಸ್ನಾನದ ಸಾಬೂನುಗಳು ಅಂತ ಕರಿತೀವಿ. ಸೊ ಹಂಗಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಆದ್ರೂ ಬಳಸಬಹುದು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆದ್ರೂ ಬಳಸಬಹುದು.
ಇವೆರಡರಲ್ಲಿ ಯಾವ್ದು ಆಪ್ಷನ್ ಇದೆನೋ ಅದೇ ನಮ್ಮ ಸರಿಯಾದ ಉತ್ತರ. ಇಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತಿದೆ, ನೋಡೋಣ ಸೋಡಿಯಂ ಹೈಡ್ರಾಕ್ಸೈಡ್ ಇರುತ್ತೆ ಏನು ಅಂತ ಹೇಳಿ. ಪೊಟ್ಯಾಷಿಯಂ ಕ್ಲೋರೈಡ್ ಬಳಸಲ್ಲ, ಪೊಟ್ಯಾಷಿಯಂ ನೈಟ್ರೇಟ್ ಬಳಸಲ್ಲ, ಪೊಟ್ಯಾಷಿಯಂ ಕ್ಲೋರೈಡ್ ಬಳಸಲ್ಲ. ನಾವು ಬಳಸೋದು ಯಾವುದು? ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಇನ್ ಪ್ಲೇಸ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಕೊಟ್ಟರು ಸಹಿತ ಸರಿಯಾದ ಉತ್ತರನೇ. ಹಾಗಾಗಿ ಸಾಬೂನೀಕರಣದಲ್ಲಿ ಬಳಸುವಂತ ರಾಸಾಯನಿಕ ವಸ್ತುಗಳ ಎರಡೇ, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ನಾವು ಬಟ್ಟೆ ವಾಶ್ ಮಾಡುವಂತ ರಿನ್, ಸರ್ಫ್ ಎಕ್ಸೆಲ್, ಟೈಡ್, ನೀಮಾ, ಬೇರೆ ಬೇರೆ ಸಾಬೂನು ನೋಡ್ತೀವಲ್ಲ, ಒಳಗಿರುವಂತ ಕೆಮಿಕಲ್ ಸೋಡಿಯಂ ಹೈಡ್ರಾಕ್ಸೈಡ್. ಇನ್ನು ಸ್ನಾನ ಮಾಡುವಂತ ಸಂತೂರ್, ಲಕ್ಸ್, ಬೇರೆ ಬೇರೆ ರೀತಿಯಿಂದ ನಾವು ಸೋಪ್ಸ್ ಯೂಸ್ ಮಾಡ್ತೀವಿ, ಅಲ್ಲಿರುವಂತ ಕೆಮಿಕಲ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಇವೆರಡನ್ನು ನಾವು ಸಾಬೂನುಗಳೇ ಅಂತ ಕರಿತೀವಿ. ಹಾಗಾಗಿ ಸಾಬೂನೀಕರಣದಲ್ಲಿ ಕೊಬ್ಬು ಮತ್ತು ಎಣ್ಣೆಗಳನ್ನು ತಟಸ್ಥೀಕರಣದಲ್ಲಿ ಬಳಸುವಂತ ಕೆಮಿಕಲ್ ಯಾವುದು ಅಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಮೋಸ್ಟ್ ಇಂಪಾರ್ಟೆಂಟ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ದ್ರವ್ಯಾಂತರಣ, ಟ್ರಾನ್ಸ್ಮ್ಯುಟೇಷನ್ ಅಂತ ಕರಿತೀವಿ. ಟ್ರಾನ್ಸ್ಮ್ಯುಟೇಷನ್, ದ್ರವ್ಯಾಂತರಣ ಏನಲ್ಪ ದ್ರವ್ಯಾಂತರಣ ಅಂತಂದ್ರೆ, ನೋಡಿ ನಮಗೆ ಕೆಲವೊಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಗಳು ಅಂತ ಬರ್ತವೆ, ವಿಕಿರಣಶೀಲ ಧಾತುಗಳು ಅಂತ ಬರ್ತವೆ. ಅವು ಅಟೋಮಿಕ್ ನಂಬರ್ 81 ಲಿಂದ 92 ವರೆಗೆ ಇದಾವೆ. ಪರಮಾಣು ಸಂಖ್ಯೆ 81ರಿಂದ 92 ವರೆಗೆ. ಲೆಡ್, ಬಿಸ್ಮತ್, ಫ್ರಾನ್ಸಿಯಂ, ಪೊಲೋನಿಯಂ, ರೇಡಿಯಂ, ರೇಡಾನ್, ಯುರೇನಿಯಂ, ಇಂಥ ಕೆಲವೊಂದು ಎಲಿಮೆಂಟ್ಗಳಿವೆ. ಅವು ನಾವು ರೇಡಿಯೋ ಆಕ್ಟಿವ್ ಎಲಿಮೆಂಟ್, ವಿಕಿರಣಶೀಲ ಧಾತುಗಳು ಅಂತ ಕರಿತೀವಿ. ಯಾವ್ದಾದ್ರು ಒಂದು ವಿಕಿರಣಶೀಲ ಧಾತು ಇದೆ ಅಂತ ತಿಳ್ಕೊಳ್ಳಿ, ಇದರಿಂದ ನಿರಂತರವಾಗಿ ಅಲ್ಫಾ, ಬೀಟಾ ಮತ್ತು ಗಾಮಾ ಅಂತೇಳಿ 3 ವಿಕಿರಣಗಳೇನಾಗ್ತವೆ ಅದರಿಂದ ಹೊರ ಬರ್ತಾ ಇರ್ತವೆ. ಇದು ಯಾವ್ದು? ಇಮ್ಯಾಜಿನ್ ಒಂದು ರೇಡಿಯಂ ಅಂತ ಒಂದು ಎಲಿಮೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಈ ರೇಡಿಯಂ ಎಂಬ ಎಲಿಮೆಂಟ್ ಇಂದ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಅಲ್ಫಾ, ಬೀಟಾ, ಗಾಮಾ ಎಂಬ 3 ವಿಕಿರಣ ಹೊರ ಬರ್ತಿರ್ತವೆ. ಇದು ವಿಕಿರಣಗಳನ್ನು ಹೊರಸೂಸುವುದರಿಂದ ಇದರ ವೇಟ್ ಏನಾಗ್ತದೆ? ಕಮ್ಮಿ ಆಗ್ತದೆ. ಇದರ ವೇಟ್ ಅಂದ್ರೆ ಅರ್ಥ ಏನು? ಈ ವಸ್ತು ಮತ್ತೊಂದು ವಸ್ತುವಾಗಿ ಕನ್ವರ್ಟ್ ಆಗ್ತದೆ. ಇಲ್ಲಿರುವಂತ ಪ್ರೋಟಾನ್ಗಳು ಲಾಸ್ ಆಗ್ತವೆ. ಇಮ್ಯಾಜಿನ್ ಈಗ ರೇಡಿಯಂ ಅಂತಿದೆ, ಇದರ ಅಟೋಮಿಕ್ ನಂಬರ್ 86 ಇದೆ ಅಂತ ತಿಳ್ಕೊಳ್ಳಿ. ಇದರ ಅಟೋಮಿಕ್ ನಂಬರ್ 86 ಅಂತ ನಾವು ಅನ್ಕೊಂಡಾಗ ಇಲ್ಲಿಂದ 88 ಇದರ ಅಟೋಮಿಕ್ ನಂಬರ್ 88 ಅಂತ ನೋಡ್ತೀವಿ. ಇದರೊಳಗಿರುವಂತ ಎಲ್ಲ ಎಲೆಕ್ಟ್ರಾನ್ಸ್, ಪ್ರೋಟಾನ್, ನ್ಯೂಟ್ರಾನ್ಸ್ ಎಲ್ಲ ಲಾಸ್ ಆಗೋದ್ರಿಂದ ಈ ರೇಡಿಯಂ ಅನ್ನೋದು ಮತ್ಯಾವುದೋ ಒಂದು ರೇಡಾನ್ ಆಗಿನೋ ಫ್ರಾನ್ಸಿಯಂ ಆಗಿನೋ ಯಾವುದೋ ಒಂದು ವಸ್ತುವಾಗಿ ಕನ್ವರ್ಟ್ ಆಗ್ತಿರ್ತದೆ. ಈ ಕನ್ವರ್ಟ್ ಆಗುವಂತ ವಿಧಾನವನ್ನೇ ನಾವು ಟ್ರಾನ್ಸ್ಮ್ಯುಟೇಷನ್ ಅಂತ ಕರಿತೀವಿ. ಮ್ಯುಟೇಷನ್ ಅಂದ್ರೆ ಬದಲಾವಣೆ. ಅವು ಯಾಕೆ ಬದಲಾವಣೆ ಆಗ್ತಾ ಇದಾವೆ ಅಂತಂದ್ರೆ, ತನ್ನೊಳಗಿರುವಂತ ಪ್ರೋಟಾನ್ಗಳು ಹೊರಗಡೆ ಹೋಗ್ತಾ ಇದಾವೆ. ಕೆಲವೊಂದು ಸಂದರ್ಭದಲ್ಲಿ ತನ್ನಲ್ಲಿರುವಂತ ಪ್ರೋಟಾನ್ಗಳು ಬೇರೆ ಒಂದು ಎಲಿಮೆಂಟ್ ಇಂದ ಬಂದು ಸೇರ್ತವೆ. ಹಿಂಗಾಗಿ ಅವು ಪ್ರೋಟಾನ್ಗಳು ಲಾಸ್ ಮಾಡ್ಕೊಳ್ಳೋದ್ರಿಂದ, ಪ್ರೋಟಾನ್ಗಳು ಗೇನ್ ಮಾಡ್ಕೊಳ್ಳೋದ್ರಿಂದ ಬೇರೆ ವಸ್ತುಗಳಾಗಿ ಕನ್ವರ್ಟ್ ಆಗ್ತವೆ. ಇದನ್ನ ನಾವು ಟ್ರಾನ್ಸ್ಮ್ಯುಟೇಷನ್ ಅಂತ ಕರಿತೀವಿ. ಇಲ್ಲಿ ನ್ಯೂಕ್ಲಿಯರ್ ಸಂಯುಕ್ತಗಳ ಉತ್ಪಾದನೆ, ಹೊಸ ಮಿಶ್ರಣಗಳ ಉತ್ಪಾದನೆ, ಐಸೋಟೋಪ್ಗಳ ಉತ್ಪಾದನೆ, ಎಲೆಕ್ಟ್ರಾನ್ಗಳ ಉತ್ಪಾದನೆ ಅಂತಿದೆ. ಇಲ್ಲಿ ನ್ಯೂಕ್ಲಿಯರ್ ಸಂಯುಕ್ತಗಳ ಉತ್ಪಾದನೆ. ನ್ಯೂಕ್ಲಿಯರ್ ಅನ್ನೋ ವರ್ಡ್ ಯಾಕೆ ಅಂತಂದ್ರೆ, ನ್ಯೂಕ್ಲಿಯಸ್ ಅಂತಂದ್ರೆ ಅವು ಈ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಬದಲಾಗಿ ಈ ಅಲ್ಫಾ, ಬೀಟಾ, ಗಾಮಾ ರೇಡಿಯೇಷನ್ಸ್ ಈ ನ್ಯೂಕ್ಲಿಯಸ್ ಇಂದನೇ ಹೊರಗಡೆ ಹೋಗ್ತವೆ. ಈ ನ್ಯೂಕ್ಲಿಯಸ್ ಅಲ್ಲಿ ಬದಲಾವಣೆ ಆಗಿರುವುದರಿಂದ ಇವುಗಳ ನ್ಯೂಕ್ಲಿಯರ್ ಸಂಯುಕ್ತಗಳ ಉತ್ಪಾದನೆ ಅಂತ ಕರಿತೀವಿ. ಏನು? ನ್ಯೂಕ್ಲಿಯರ್ ಸಂಯುಕ್ತಗಳ ಉತ್ಪಾದನೆ. ಮೋಸ್ಟ್ ಇಂಪಾರ್ಟೆಂಟ್. ನ್ಯೂಕ್ಲಿಯರ್ ಕ್ರಿಯಾಕಾರಿ ಕ್ರಾಂತಿ ಸ್ಥಿತಿಯನ್ನು ಕಾಪಾಡಲು ಬಳಸೋದು. ಕ್ರಾಂತಿ ಸ್ಥಿತಿ ಅಂದ್ರೆ ಸ್ಟೆಬಿಲಿಟಿ ಅಂತ ಕರಿತೀವಿ. ಈ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಒಂದು ರಿಯಾಕ್ಟರ್ ಅನ್ನು ಬ್ಯಾಲೆನ್ಸ್ ಮಾಡಕ್ ಬಳಸುವಂತದ್ದು ಯಾವುದು ಅಂದ್ರೆ ಕಂಟ್ರೋಲಿಂಗ್ ರಾಡ್ಸ್ ಅಂತ ಕರಿತೀವಿ. ಯಾವ ರಾಡ್ಸು? ಕಂಟ್ರೋಲಿಂಗ್ ರಾಡ್ಸ್, ನಿಯಂತ್ರಕ ಸರಳುಗಳು ಅಂತ ಕರಿತೀವಿ. ಸೊ ತಂಪುಕಾರಿ, ಮಂದಕಾರಿ, ಪ್ರತಿಫಲಕಲ್ಲ, ನಿಯಂತ್ರಣ ಸರಳುಗಳನ್ನು ಈ ಸ್ಥಿತಿಯನ್ನು ಕಾಪಾಡಲು ಬಳಸ್ತೀವಿ. ಅಲ್ಲಿ ತಂಪುಕಾರಿಯಾಗಿ ಬಳಸುವಂತ ವಸ್ತು ಯಾವ್ದಂತ ಕೇಳಬಹುದು. ಅಲ್ಲಿ 2-3 ಬಳಸ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನು ಬಳಸ್ತೀವಿ, ಮತ್ತೆ ಹೆವಿ ವಾಟರ್, ಡ್ಯೂಟೇರಿಯಂ ಆಕ್ಸೈಡ್ ಎಂಬ ವಸ್ತುವನ್ನು ಯೂಸ್ ಮಾಡ್ತೀವಿ, ಬೇರೆ ಬೇರೆ ಯೂಸ್ ಮಾಡ್ತೀವಿ. ಮಂದಕಾರಿಯಾಗಿ ಗ್ರಾಫೈಟ್ ಅನ್ನು ಯೂಸ್ ಮಾಡ್ತೀವಿ, ಗ್ರಾಫೈಟ್. ಬಟ್ ನಿಯಂತ್ರಕ ಸರಳಾಗಿ ಬಳಸೋದು ಯಾವುದು ಅಂತಂದ್ರೆ ಬೋರಾನ್ ಮತ್ತು ಕ್ಯಾಡ್ಮಿಯಂ ನಿಂದ ಮಾಡಿರುವಂತ ರಾಡ್ಗಳನ್ನು ಬಳಸ್ತೀವಿ. ಈ ರೀತಿ ನ್ಯೂಕ್ಲಿಯರ್ ರಿಯಾಕ್ಟರ್ ಇರುತ್ತಲ್ಲ, ಒಳಗಡೆ ಈ ನ್ಯೂಟ್ರಾನ್ಸ್ ಎಲ್ಲ ವಿದಳನ ಹೊಂದುವುದರಿಂದ ಈ ಮೂವ್ಮೆಂಟ್ ಆಗ್ತಿರ್ತವೆ. ಆ ಟ್ಯಾಂಕ್ಗಳು ಮೂವ್ಮೆಂಟ್ ಆದಾಗ ನಡು ಈ ರಾಡ್ಸ್ ಅನ್ನು ಸೇರಿಸಿರ್ತೀವಿ. ಈ ರಾಡ್ಸೆ ಆ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡುವಂತ ಒಂದು ವಸ್ತುವಾಗಿ ಕೆಲಸ ಮಾಡ್ತದೆ. ಹಾಗಾಗಿ ನಿಯಂತ್ರಣ ಸರಳುಗಳು
ಕ್ವಶನ್ ಕೇಳಬಹುದು, ನಿಯಂತ್ರಣ ಸರಳುಗಳಾಗಿ ಯಾವ ಮೆಟಲ್ ನಿಂದ ನಾವು ತಯಾರು ಮಾಡ್ತೀವಿ ಅಂತ ಕೇಳಬಹುದು. ಅವೇ ಬೋರಾನ್ ಮತ್ತು ಕ್ಯಾಡ್ಮಿಯಂ ಅನ್ನೋದು ಸರಿಯಾದ ಉತ್ತರ. ಈ ಕೆಳಗಿನ ಯಾವ ಬಲ ಚಲಿಸುವ ವಸ್ತುವಿನ ವೇಗ ಕಡಿಮೆ ಮಾಡಿ ವಸ್ತು ನಿಲ್ಲುವಂತೆ ಮಾಡ್ತದೆ ಅಂತ ಕೊಡ್ತಾನೆ. ಅಂದ್ರೆ ಒಂದು ನೆಲದ ಮೇಲೆ ಒಂದು ವಸ್ತು ಮುಂದೆ ಹೋಗ್ತಾ ಇದೆ ಅಂತಂದ್ರೆ ಈ ಮುಂದೆ ಹೋಗುವಂತ ವಸ್ತುವನ್ನು ನಿಲ್ಲಿಸಲು ಬೇಕಾಗಿರುವಂತ ಫೋರ್ಸ್ ಯಾವುದು ಅಂತ ಕೇಳ್ತಾನೆ. ಗೊತ್ತಿರ್ಬೇಕು ನಿಮ್ಗೆ, ಅದೇ ಫ್ರಿಕ್ಷನಲ್ ಫೋರ್ಸ್, ಘರ್ಷಣ ಬಲ ಅಂತ ಕರಿತೀವಿ. ನಿಮ್ಗೆ ಗೊತ್ತಲ್ಲ, ಯಾವ್ದಾದ್ರು ಒಂದು ವಸ್ತು ನಿಲ್ಲಬೇಕಾಗಿತ್ತು ಅಂದ್ರೆ ಏನ್ ಬೇಕು? ಘರ್ಷಣೆ ಬೇಕು. ಈ ವಸ್ತು ನಡುವೆ ಘರ್ಷಣೆ ಇದ್ದಾಗ ಮಾತ್ರ ಆ ವಸ್ತು ನಿಲ್ತದೆ. ನಾವು ಬಾಳೆಹಣ್ಣಿನ ಸಿಪ್ಪಿನ ಮೇಲೆ ಕಾಲಿಟ್ಟಾಗ ಕಾಲ್ ಜಾರ್ ಬೀಳ್ತೀವಿ. ಯಾಕೆ ಅಂತಂದ್ರೆ ಅವೆರಡು ನಡುವೆ ಘರ್ಷಣೆ ಇಲ್ಲ, ಫ್ರಿಕ್ಷನ್ ಇಲ್ಲ ಅಂತ ಅರ್ಥ. ಮೂವ್ಮೆಂಟ್ ಆಗ್ತಿರುವಂತ ವಸ್ತುವನ್ನು ನಿಲ್ಲಿಸಬೇಕಾದಂತ ಫೋರ್ಸ್ ಯಾವುದು? ಫ್ರಿಕ್ಷನಲ್ ಫೋರ್ಸ್. ಒಂದು ಮೂವ್ಮೆಂಟ್ ಅಲ್ಲಿರುವಂತ ಕಾರಿಗೆ ಬ್ರೇಕ್ ಹಾಕಿದಾಗ ನಿಲ್ತಾ ಇದೆ ಅಂತಂದ್ರೆ ಅಲ್ಲಿ ಉಂಟಾಗುವಂತ ಅಪ್ಲೈ ಆಗುವಂತ ಫೋರ್ಸ್ ಯಾವುದು? ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಘರ್ಷಣಾ ಬಲ, ಎರಡು ವಸ್ತುಗಳ ನಡುವೆ ಘರ್ಷಣೆ ಇಲ್ಲದೆ ಇದ್ದಲ್ಲಿ ನಮ್ಗೆ ಯಾವುದೇ ರೀತಿಯಾಗಿರುವಂತ ವಸ್ತುವಿನಲ್ಲಿ ಚಲನೆಯಲ್ಲಿ ನಮ್ಗೆ ವ್ಯತ್ಯಾಸ ಕಂಡು ಬರುವುದಿಲ್ಲ. ಫ್ರಿಕ್ಷನ್ ಫೋರ್ಸ್ ಇರೋದ್ರಿಂದ ಮೂವ್ಮೆಂಟ್ ಇರುವಂತ ವಸ್ತುವನ್ನು ನಾವೇನ್ ಮಾಡಬಹುದು? ಸ್ಟಾಪ್ ಮಾಡಬಹುದು ಅಂತ ಕರಿತೀವಿ. ಕೆಳಗಿನ ಯಾವ ಬಲ ಚಲಿಸುವ ವಸ್ತುವಿನ ವೇಗವನ್ನು ಕಡಿಮೆ ಮಾಡ್ತದೆ? ಮೋಸ್ಟ್ ಇಂಪಾರ್ಟೆಂಟ್. ಅದು ಫ್ರಿಕ್ಷನ್ ಜಾಸ್ತಿ ಆದಾಗ ವೆಲಾಸಿಟಿ ಕಮ್ಮಿ ಆಗ್ತದೆ. ಎರಡು ವಸ್ತುಗಳ ನಡುವೆ ತಿಕ್ಕಾಟ ಜಾಸ್ತಿ ಆದಾಗ ವೇಗ ಕಮ್ಮಿ ಆಗ್ತದೆ. ತಿಕ್ಕಾಟವನ್ನೇ ನಾವು ಘರ್ಷಣೆ ಅಂತ ಕರಿತೀವಿ. ಇನ್ನು ವಸ್ತು ನಿಲ್ಲುವಂತೆ ಮಾಡ್ತದೆ. ಇನ್ನೂ ಘರ್ಷಣೆ ಜಾಸ್ತಿ ಆದಾಗ ಆ ವಸ್ತು ಏನಾಗ್ತದೆ? ಆಟೋಮೆಟಿಕ್ ಆಗಿ ನಿಂತು ಹೋಗ್ಬಿಡುತ್ತದೆ ಅಂತ ಅರ್ಥ. ಈ ರೀತಿ ಘರ್ಷಣಾ ಬಲ ಮೇಲೆ ಕ್ವಶನ್ಸ್ ನಮಗೆ ರೈಸ್ ಆಗಿದ್ದಾವೆ, ನೆನ್ಪಿಟ್ಕೊಳ್ಳಿ. ಸೊ ಈ ಟಾಪ್ 100 ಜನರಲ್ ಸೈನ್ಸ್ ಸೀರೀಸ್ ಅಲ್ಲಿ ಇವೆಲ್ಲ ಕ್ವಶನ್ಸ್ ಅನ್ನು ನಾವು ಪ್ರಮುಖವಾಗಿ ಎಲ್ಲಾ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗಿ ತಗೊಂಡಿದ್ದೀನಿ. ನಾನು ಇಲ್ಲಿಗೆ ಸುಮಾರು 20 ಕ್ವಶನ್ಸ್ ನಿಮ್ಗೆ ಅನಲೈಸ್ ಮಾಡ್ತಾ ಬಂದಿದ್ದೀನಿ. ಸೊ ಅನಲೈಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆ ಟೈಪ್ ಆಫ್ ಕ್ವಶನ್ಸ್, ಟೈಪ್ ಆಫ್ ಆಪ್ಷನ್ಸ್ ಹೆಂಗ್ ಬರ್ತವೆ ಅನ್ನೋದನ್ನ ನಾವು ತಿಳ್ಕೊಳ್ಳಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಸೀರೀಸ್ ಅಲ್ಲಿ ನಿಮ್ಗೆ ಇದು ಪಾರ್ಟ್ 1 ಅಷ್ಟೇ ಅಂತ ತಿಳ್ಕೊಳ್ಳಿ. ಇನ್ನು ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ಟೋಟಲ್ ಪಾರ್ಟ್ 5 ಯಾಕಂದ್ರೆ 100 ಕ್ವಶನ್ಸ್ ಇರೋದು ನಾನು 20 ಕ್ವಶನ್ಗೆ ಒಂದೊಂದು ಪಾರ್ಟ್ ಅಂತ ತಗೋತಾ ಇದ್ದೀನಿ. ಹಂಗಾಗಿ ಮುಂಬರುವ ಪಾರ್ಟ್ಗಳಲ್ಲಿ ಮತ್ತೆ ನಿಮ್ಗೆ ಬೇರೆ ಬೇರೆ ಕ್ವಶನ್ಸ್ ಎಲ್ಲ ನಾನು ಅನಲೈಸ್ ಮಾಡ್ತಾ ಹೋಗ್ತಿರ್ತೀನಿ. ಈ ಕ್ಲಾಸ್ ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತೀನಿ. ಮುಂದಿನ ಪಾರ್ಟ್ ಅಲ್ಲಿ ಮುಂದಿನ ಕ್ವಶನ್ಸ್ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಯಾರು HSTR, PSTR, GSTR ಗೆ ಫೋಕಸ್ ಮಾಡ್ತಾ ಇದ್ರೋ ಅವ್ರಿಗೆ ಈ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಮೆಥಡಾಲಜಿಗೆ ಸಂಬಂಧಪಟ್ಟಾಗಿರುವಂತ ಕ್ವಶನ್ಸ್ ಅದಾವೆ. ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗ್ತದೆ. ಥ್ಯಾಂಕ್ ಯು. ಮತ್ತೆ ಮುಂದಿನ ಪಾರ್ಟ್ ಅಲ್ಲಿ ಸಿಗೋಣ.